2 Corinthians chapter 8 verse 9. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 9ನೇ ವಚನ ಯಾರಾದರೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆಯಲ್ಲ, ಆತನು ಐಶ್ವರ್ಯವಂತನಾಗಿದ್ದು ನಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ಅದಕ್ಕೋಸ್ಕರ ಬಡವನಾದನು. ಏನಾದ್ರಂತೆ? ಯಾರು ಐಶ್ವರ್ಯ ಆಗೋದಕ್ಕೋಸ್ಕರ? ನಾವು ಐಶ್ವರ್ಯವಂತರಾಗೋದಕ್ಕೋಸ್ಕರ ಏನಾದಂತೆ? ಕ್ರಿಸ್ತನು ಬಡವನಾದನು. ಪ್ರೈಸ್ ದಿ ಲಾರ್ಡ್. ಅದನ್ನು ಇಂಗ್ಲಿಷ್ ನಲ್ಲಿ ಯಾರಾದರೂ ಓದಿ. 2 Corinthians chapter 8 verse 9. And to prove the sincerity of your love, for ye know the grace of our Lord Jesus Christ, that though he was rich, and for your sakes he become poor, that ye through his poverty might be rich. ಆತನು ನಮ್ಮನ್ನ ಐಶ್ವರ್ಯವಂತರಾಗಿ ಮಾಡೋದಕ್ಕೋಸ್ಕರ ಆತನ ಏನಾದಂತೆ? ಬಡವನಾದನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಮೊದಲು ನಾವು ಚೆನ್ನಾಗಿ ತಿಳಿದುಕೊಳ್ಳಬೇಕು, ಸಮೃದ್ಧಿ ಅದು ಬರೀ ಹಣಕ್ಕೆ ಮಾತ್ರ ಸೀಮಿತ. ಪ್ರೈಸ್ ದಿ ಲಾರ್ಡ್. ಈ ತಿಂಗಳು ನಮಗೆ ದೇವರು ವಾಗ್ದಾನ ಮಾಡಿರೋದೇನೆಂದ್ರೆ ಸಮೃದ್ಧಿಯ ತಿಂಗಳಿಗೆ ಆತನು ನಡೆಸ್ತಾನೆ. ಕೇವಲ ಹಣದ ವಿಷಯದಲ್ಲಿ ಅಷ್ಟೇ ಅಲ್ಲ, ನಿಮ್ಮ ಜೀವಿತದ ಎಲ್ಲಾ ವಿಷಯಗಳಲ್ಲೂ ಕೂಡ ಆತನು ಸಮೃದ್ಧಿಯಾಗಿ ನಡೆಸ್ತಾನೆ. ಆರೋಗ್ಯದಲ್ಲಿ ಸಮೃದ್ಧಿ, ನಿಮ್ಮ ಭವಿಷ್ಯದಲ್ಲಿ ಸಮೃದ್ಧಿ, ನಿಮ್ಮ ಆತ್ಮೀಯ ಜೀವಿತದಲ್ಲಿ ಸಮೃದ್ಧಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಮೃದ್ಧಿ, ಎಲ್ಲ ವಿಷಯಗಳಲ್ಲಿ ದೇವರು ಈ ತಿಂಗಳು ನಿಮ್ಮನ್ನ ಸಮೃದ್ಧಿಯಾಗಿ ನಡೆಸುವ ಆತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕಂದ್ರೆ ನಾವು ವಾಕ್ಯದಲ್ಲಿ ನೋಡ್ತೇವೆ, ನಮ್ಮನ್ನ ಆತನು ಐಶ್ವರ್ಯವಂತರಾಗಿ ಮಾಡುವುದಕ್ಕೋಸ್ಕರ ತಾನು ಬಡವನಾದನಂತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಮೊದಲು ನಾವು ಚೆನ್ನಾಗಿ ತಿಳಿದುಕೊಳ್ಳಬೇಕು, ಬಡತನ ಅನ್ನುವಂಥದ್ದು ಕೂಡ ಒಂದು ದೊಡ್ಡ ಶಾಪವಾಗಿದೆ. ಬಡತನ ಅನ್ನುವಂಥದ್ದು ಕೂಡ ಒಂದು ದೊಡ್ಡ ಶಾಪವಾಗಿದೆ. ಪ್ರೈಸ್ ದಿ ಲಾರ್ಡ್. ನಾವು ಯಾರು ಕೂಡ ಬಡತನದಲ್ಲಿರುವುದು ಅಥವಾ ದರಿದ್ರತನದಲ್ಲಿರುವುದು ದೇವರಿಗೆ ಇಷ್ಟ. ದೇವರ ಅದಕ್ಕಾಗಿ ಭೂಮಿಗೆ ಬರಲೇ ಇಲ್ಲ. ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ದೀನರನ್ನ ಮತ್ತು ದರಿದ್ರರನ್ನ ಧೂಳಿನಿಂದಲೂ ತಿಪ್ಪೆಯಿಂದಲೂ ಎತ್ತಿ ಅರಸರುಗಳ ಮಧ್ಯದಲ್ಲಿ ಕೂರಿಸುವುದಕ್ಕಾಗಿಯೇ ದೇವರು ಈ ಭೂಮಿಗೆ ಬಂದ. ಎಲ್ಲಿಂದ? ದೀನರನ್ನ ದರಿದ್ರರನ್ನ ಎತ್ತುವುದಕ್ಕೋಸ್ಕರ ದೇವರು ಬಂದನೆ ಭೂಮಿಗೆ. ನಾವೇನ್ ಮಾಡ್ತಾ ಇದ್ದೀವಿ? ಇಲ್ಲ ಸ್ವಾಮಿ, ನಮ್ಗೆ ಇದೇ ಕಂಫರ್ಟ್ ಝೋನ್ ಆಗಿದೆ ಅಂತ ಅಲ್ಲೇ ಎಲ್ಲಿ ತನಕ ನಿಮ್ಮ ಬಾಯನ್ನು ತೆರೆದು ನೀವು ಕೇಳುವುದಿಲ್ವೋ ಅದನ್ನು ನೋಡುವುದಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ದೇವರು ನಮಗೆ ವಾಗ್ದಾನ ಮಾಡಿದ್ದಾರೆ. ಪೌಲನು ಎಷ್ಟು ಸುಂದರವಾಗಿ ಬರೀತಾನೆ ತನ್ನ ಪತ್ರಿಕೆಯಲ್ಲಿ, ಕರ್ತನಾದ ಯೇಸು ನಾವು ಶ್ರೀಮಂತರಾಗುವುದಕ್ಕೋಸ್ಕರ, ಐಶ್ವರ್ಯವಂತರಾಗುವುದಕ್ಕೋಸ್ಕರ, ಸಮೃದ್ಧರಾಗುವುದಕ್ಕೋಸ್ಕರ ಆತನು ಬಡವನಾದನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ಬಡತನ ಎಂಬ ಶಾಪವನ್ನು ಕೂಡ ಕರ್ತನಾದ ಯೇಸು ಶಿಲುಬೆ ಮೇಲೆ ಹೊತ್ತುಕೊಂಡು ನಮಗಾಗಿ ಬಲಿಯಾದರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಕಳೆದ ದಿನದಲ್ಲಿ ಅಂದ್ರೆ 1ನೇ ತಾರೀಕಿನಲ್ಲಿ ನನಗೇನಿತ್ತು? ಯೂತ್ ಮೀಟಿಂಗ್ ಇತ್ತು. ಪ್ರೈಸ್ ದಿ ಲಾರ್ಡ್. ಯೂತ್ ಮೀಟಿಂಗ್ ಇತ್ತು. ದೇವರು ಅದ್ಭುತವಾಗಿ ನಡೆಸಿ ಅತಿಶಯವಾದ ಕಾರ್ಯಗಳನ್ನು ದೇವರು ಮಾಡಿದರು. ಅಲ್ಲಿ ಬಂದವರು ಯಾರು ಕೂಡ ಹಾಗೆ ಬರಿಗಾಗಿ ಯಾರು ಕೂಡ ಹೋಗಲಿಲ್ಲ. ಎಲ್ಲರನ್ನು ಕೂಡ ದೇವರು ಅಲ್ಲಿ ಮುಟ್ಟಿದರು. ಹೆಚ್ಚು ಕಡಿಮೆ ಒಂದು 15ರಿಂದ 20 ಜನ ತಮ್ಮನ್ನ ಸೇವೆಗಾಗಿ ಅಲ್ಲಿ ಒಪ್ಪಿಸಿಕೊಟ್ರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆ ಆರಾಧನೆ ಸಮಯದಲ್ಲಿ ಪಾಸ್ಟರ್ ಹೇಳ್ತಾ ಇದ್ರು, ಅಭಿಷೇಕ ನಿಮ್ಮೊಳಗಿದ್ರೆ, ಪರಿಶುದ್ಧಾತ್ಮನ ಶಕ್ತಿ ನಿಮ್ಮೊಳಗಿದ್ರೆ ಏನಾಗತ್ತಂತೆ? ಹೋಗುವಾಗಲೇ ದೇವರು ಕಾರ್ಯ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ನಿಮ್ಮ ನೆರಳು ಬಿದ್ದರೂ ಕೂಡ ದೇವರು ಏನ್ ಮಾಡ್ತಾರೆ? ಕಾರ್ಯ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸೆಕೆಂಡ್ ಸೆಷನ್ ಅಲ್ಲಿ ಕಂಪ್ಲೀಟ್ ಆಗಿ ನಾವು ಹೋಲಿ ಸ್ಪಿರಿಟ್ ಪವರ್ ಡೆಮಾನ್ಸ್ಟ್ರೇಷನ್ ಮಾಡುವಾಗ ಯಾರ ಮೇಲೆ ಕೂಡ ನಾನು ಜಾಸ್ತಿ
ಯಾರ ಮೇಲೂ ಕೂಡ ಜಾಸ್ತಿ ಹೊತ್ತು ಕೈ ಇಟ್ಟಿದ್ದೇ ಇಲ್ಲ. ಮ್ಯಾಕ್ಸಿಮಮ್ 4-5 ಸೆಕೆಂಡ್ ಅಷ್ಟು. ಸುಮ್ಮನೆ ಹೋಗುತ್ತಿದ್ದಾಗಲೇ ಜನ ಬೀಳ್ತಾ ಇದ್ರು. ಪ್ರಸನ್ನತೆಯಲ್ಲಿ ಅವ್ರಿಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಎಷ್ಟೋ ಜನರಿಗೆ ವಾಸಿಯಾಗದಿರುವಂತ ಕಾಯಿಲೆಗಳು ಕೂಡ ವಾಸಿ ಆಯ್ತು ಆ ದಿನದಲ್ಲಿ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಯಾಕೆಂದ್ರೆ ನಮಗೆ ಚೆನ್ನಾಗಿ ಗೊತ್ತು, ಲೋಕದಲ್ಲಿ ಇರುವವನಿಗಿಂತ ನಮ್ಮೊಳಗಿರುವ ಯೇಸು ದೊಡ್ಡವನಾಗಿದ್ದಾನೆ. ಯೇಸು ಒಂದನ್ನು ನಮ್ಮ ಜೀವಿತದಲ್ಲಿ ನುಡಿದರೆ ಅದು ನಿಶ್ಚಯವಾಗಿ ದೇವರು ನಮಗಾಗಿ ಮಾಡುವ ಚೆನ್ನಾಗಿದ್ದಾನೆ. ಪ್ರೈಸ್ ಲಾರ್ಡ್. ಯಾಕಂದ್ರೆ ನಾವು ನಂಬಬೇಕು. ನಾವು ನಂಬುವುದಕ್ಕೋಸ್ಕರ ದೇವರು ನಮ್ಮನ್ನು ಕರೆದಿದ್ದಾನೆ. ಯಾಕಂದ್ರೆ ವಾಗ್ದಾನ ಮಾಡಿದ ಆತನು ನಂಬಿಗಸ್ತನು, ಕೊನೆಯವರೆಗೂ ನಡೆಸಲು ಆತನು ಶಕ್ತನಾಗಿದ್ದಾನೆ. ಮನುಷ್ಯರು ಕೊಟ್ಟ ಮಾತಿನ ಅವರು ಒಂದು ವೇಳೆ ಅವರು ದಾರಿ ತಪ್ಪಬಹುದು, ಆದ್ರೆ ಯೇಸು ಒಂದನ್ನು ಮಾತು ಕೊಟ್ರೆ ಆತನೆಂದಿಗೂ ದಾರಿ ತಪ್ಪುವುದಿಲ್ಲ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಯಾಕಂದ್ರೆ ಆತನು ಮನುಷ್ಯರಾಗಿ ಎರಡು ಮಾತಿನವನಲ್ಲ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಈ ವರ್ಷ ಈ ತಿಂಗಳಲ್ಲಿ ಒಂದು ಚೆನ್ನಾಗಿ ನೆನಪಿಟ್ಟುಕೊಳ್ಳಿ. ಪ್ರೈಸ್ ಲಾರ್ಡ್. ನೀವು ದೇವರಿಗಾಗಿ ಏನೆಲ್ಲ ಮಾಡ್ತೀರಾ ಅದು ಯಾವುದು ಕೂಡ ವ್ಯರ್ಥವಾಗಿ ಹೋಗುವುದಕ್ಕೆ ದೇವರು ಬಿಡುವುದಿಲ್ಲ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ನಿಮ್ಮ ಪಕ್ಕದಲ್ಲಿರೋರಿಗೆ ನೋಡಿ ಹೇಳಿ, ಸಮೃದ್ಧಿಯ ತಿಂಗಳು. ನಿಮ್ಮ ಪಕ್ಕದಲ್ಲಿರೋರಿಗೆ ನೋಡಿ ಹೇಳಿ. ನೀವು ಲೈವ್ ಅಲ್ಲಿ ನೋಡ್ತಿರುವವರು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಮೃದ್ಧಿಯ ತಿಂಗಳು, ದ ಮಂತ್ ಆಫ್ ಪ್ರಾಸ್ಪೆರಿಟಿ ಅಂತ ಟೈಪ್ ಮಾಡಿ. ಪ್ರೈಸ್ ಲಾರ್ಡ್. ಓಕೆ, ಒಂದು 5 ಜನಕ್ಕೆ ಕರೆಕ್ಟ್ ಆಗಿ 5 ಜನಕ್ಕೆ ಹೋಗಿ ಕೈ ಕೊಟ್ಟು ಹೇಳಿ, ಸಮೃದ್ಧಿಯ ತಿಂಗಳು. Who are watching live, type the month of prosperity. 5 ಜನ ಕೇಳಬೇಕು. ಮಿನಿಮಮ್ 5, ಮ್ಯಾಕ್ಸಿಮಮ್ ನಿಮಗೆ ಬಿಟ್ಟ ಚಾಯ್ಸ್. ಲೈವ್ ಅಲ್ಲಿ ನೋಡ್ತಿರೋ ಕಡೆ, ಇಫ್ ಯು ಆರ್ ವಾಚಿಂಗ್ ಆನ್ ಲೈವ್, ಟೈಪ್ 5 times the month of prosperity. ಯಾಕೆಂದ್ರೆ ಎಷ್ಟನೇ ತಿಂಗಳು? 5ನೇ ತಿಂಗಳು. ಈ ತಿಂಗಳಲ್ಲಿ ನೀವೇನೆಲ್ಲ ಮಾಡ್ತೀರಾ ದೇವ್ರು ನಿಮ್ಗೆ ಅದು 5ರಷ್ಟಾಗಿ ರಿಟರ್ನ್ ಕೊಡ್ತೀನಿ ಅಂತ ಹೇಳಿ. ಅದಕ್ಕೆ 5 ಜನಕ್ಕೆ ಹೋಗಿ ಹೇಳಿ. ನೀವು ಒಬ್ಬರು ಹೋಗಿ ಒಬ್ಬ ವ್ಯಕ್ತಿಗೆ ಸಮೃದ್ಧಿ ತಿಂಗಳು ಅಂತ ಹೇಳಿದ್ರೆ ಅದು ಅವರ ಜೀವಿತದಲ್ಲಿ 5ರಷ್ಟು ಕಾರ್ಯ ಮಾಡ್ತಾರೆ. ಆದ್ರೆ ನೀವು 5 ಜನಕ್ಕೆ ಹೋಗಿ ಹೇಳಿದ್ರೆ ಎಷ್ಟು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ? 5 25. ಆದ್ರೆ ನೀವು ಜಾಸ್ತಿ ಹೋಗ್ತಾ ಅದನ್ನ 5 ಜೊತೆ ಮಲ್ಟಿಪ್ಲೈ ಮಾಡ್ತಾ ಹೋಗಿ ಅಷ್ಟು ದೇವರು ನಿಮ್ಮ ಮೇಲೆ ಅನುಗ್ರಹವನ್ನು ಕಳಿಸ್ತಾರೆ. ಹಲ್ಲೆಲೂಯಾ. ಯಾಕಂದ್ರೆ ಬಡತನ ಅನ್ನುವಂಥದ್ದು ಒಂದು ಶಾಪ. ಆ ಶಾಪವನ್ನು ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ನಮಗಾಗಿ ಹೊಡೆದಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ನಾವು ಕಳೆದ ವರ್ಷದಲ್ಲಿ ಅದನ್ನು ನೋಡಿದ್ವಿ, ಆಗಸ್ಟ್ ತಿಂಗಳಲ್ಲಿ. ಅದನ್ನ ಯಾವಾಗ ನಾವು ಅದನ್ನ ಕಟ್ಟುಗಳನ್ನು ಒಡೆದವು, ದೇವರ ಅನುಗ್ರಹವನ್ನು ನಮ್ಮ ಜೀವಿತದಲ್ಲಿ ನಾವು ಎಲ್ಲರೂ ಕೂತ್ಕೊಳ್ಳಿ. Praise the Lord. Hallelujah. Hallelujah. Praise the Lord. ನಮ್ಮನ್ನ ಐಶ್ವರ್ಯವಂತರಾಗಿ ಮಾಡುವುದಕ್ಕೋಸ್ಕರ ಆತನು ಬಡವನಾದನು. Praise the Lord. ಯಾರಾದ್ರೂ ನೀನು ಬಡವ, ನೀನು ದರಿದ್ರ, ಹಾಗೆ ಅಂತ ಹೇಳಿದ್ರೆ ನೀನೀಗ ನಾನು ಹೆಂಗ್ ಕಂಡ್ರೂ ಪರವಾಗಿಲ್ಲ, ನನ್ನ ಕರ್ತನ ದೃಷ್ಟಿಯಲ್ಲಿ ನಾನು ಸಮೃದ್ಧಿ ಉಳ್ಳವನಾಗಿದ್ದೇನೆ. ಆತನು ಸಮೃದ್ಧಿ ಉಳ್ಳವನಾಗಿರೋದ್ರಿಂದ ಆತನು ನನ್ನನ್ನು ಕೂಡ ಸಮೃದ್ಧಿ ಪಡಿಸ್ತಾನೆ. ತನ್ನ ಸಮೃದ್ಧಿಯಿಂದ ನನ್ನನ್ನು ತೃಪ್ತಿ ಪಡಿಸುತ್ತಾನೆ. ಯಾಕಂದ್ರೆ ಆತನು ರಾಜಾದಿರಾಜನಾಗಿದ್ದಾನೆ. ಹಲ್ಲೆಲೂಯಾ. ಯೇಸು ರಾಜನಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಆತನು ರಾಜಾದಿರಾಜನಾದ ಮೇಲೆ ನಾವು ಯಾರು? ರಾಜನ ಮಕ್ಕಳು ಯಾವ ರೀತಿ ಇರ್ತಾರೆ? ಬೆಗ್ಗರ್ಸ್ ತರ ಇರ್ತಾರ, ಬೇಡ್ತಾ ಇರ್ತಾರ, ಕೊಡಿ, ಒಂದಿಷ್ಟು ಕೊಡಿ, ಅಷ್ಟು ಕೊಡಿ ಅಂತ ಕೇಳ್ತಿರ್ತಾರ. ಕಮ್ಯಾಂಡ್ ಮಾಡ್ತಾರೆ, ಆಜ್ಞೆ ಮಾಡಬೇಕು. ಅದು ನಮ್ಮನ್ನು ಹುಡ್ಕೊಂಡು ಬರುತ್ತೆ. ದೇವರು ನಮ್ಮ ಮೇಲೆ ಇಟ್ಟಿರುವಂತ ಕರೆಯುವಿಕೆ, ನಮ್ಮ ಮೇಲೆ ಇಟ್ಟಿರುವ ಕೃಪೆ ಏನಂದ್ರೆ ನಾವು ಆಜ್ಞೆಯನ್ನು ಮಾಡಬೇಕು ಹೊರತು ಅದನ್ನು ಹುಡುಕಿಕೊಂಡು ಹೋಗುವುದಲ್ಲ. ನಾವು ಹುಡುಕಬೇಕಾಗಿರೋದು ದೇವರನ್ನು ಮಾತ್ರ. ವಸ್ತುಗಳನ್ನು ಹುಡುಕುವುದಕ್ಕಾಗಿ ದೇವರು ನಮ್ಮನ್ನು ಕರೆಯಲಿಲ್ಲ, ವಸ್ತುಗಳ ಮೇಲೆ ಆಜ್ಞೆಯನ್ನು ಹೊರಡಿಸುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾರೆ. ಹಲ್ಲೆಲೂಯಾ. ನೀವು ಏನನ್ನ ಯೇಸುವಿನ ಹೆಸರನ್ನು ಆಜ್ಞಾಪಿಸ್ತಿರೋದು ನಿಮ್ಮ ಜೀವಿತದಲ್ಲಿ ನೆರವೇರ್ತಾರೆ. ನಾವು ಹುಡುಕುವುದು ದೇವರನ್ನು ಮಾತ್ರ. ದೇವರನ್ನು ಹುಡುಕುವವರಾಗಿರಬೇಕು. ನೀವು ದೇವರನ್ನು ಹುಡುಕುವಾಗ
ನಿಮಗೆ ಬೇಕಾಗಿರುವುದು, ನಿಮ್ಮ ಅಗತ್ಯಗಳು ನಿಮ್ಮನ್ನು ಹುಡುಕಿಕೊಂಡು ಬರ್ತವೆ. Hallelujah. Praise the Lord. Hallelujah. ಯಾಕೆಂದ್ರೆ ಈ ತಿಂಗಳು ಸಮೃದ್ಧಿಯ ತಿಂಗಳಾಗಿದೆ. ದೇವರು ಅದನ್ನು ನಡೆಸಲು ಶಕ್ತನಾಗಿದ್ದಾನೆ. Praise the Lord. Hallelujah. Hallelujah. ನಿಮ್ಮ ಜೀವಿತದಲ್ಲಿ ಯಾವುದೆಲ್ಲ ಅಸಾಧ್ಯವಾಗಿ ಕಾಣಲ್ಪಟ್ಟಿತ್ತೋ ಈ ತಿಂಗಳು ದೇವರು ಅದನ್ನು ನಿಮಗಾಗಿ ಸಾಧ್ಯವಾಗಿ ಮಾಡಿಸಿ. ನಿಮಗಾಗಿ ಎಲ್ಲವನ್ನ ಸಾಧ್ಯವಾಗಿ ದೇವರು ಮಾಡ್ತಾನೆ. ಪ್ರೈಸ್ ಲಾರ್ಡ್. ಯಾವುದೆಲ್ಲ ನಿಮ್ಮ ಲೈಫಲ್ಲಿ ಅಸಾಧ್ಯವಾಗಿ ಕಂಡು ಬರ್ತೀಯೋ ಅದನ್ನೆಲ್ಲದನ್ನ ಏನ್ ಮಾಡಿ, ದೇವರೇ ಇದು ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ನಾನು ನಿನ್ನ ಕೈಗೆ ಒಪ್ಪಿಸ್ತಾ ಇದ್ದೇನೆ, ನೀವು ಇದನ್ನ ತೆಗೆದು ನಡೆಸಿ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ನಾನು ಯೂತ್ ಮೀಟಿಂಗ್ ಆಗಿ ಪ್ರೇಯರ್ ಮಾಡ್ತಾ ಇರುವಾಗ, ಫಾಸ್ಟಿಂಗ್ ನಲ್ಲಿರುವಾಗ ದೇವರು ತಿಳಿಸಿದ್ರು, ಮೊದಲು ಹೋಗಿ ನಾವೇನ್ ಮಾಡ್ಬೇಕಂತ ದೇವರನ್ನ ಹುಡುಕ್ಬೇಕು. ನಾವೇನ್ ಮಾಡ್ತಾ ಇದೀವಿ, ನಮ್ಮ ಕಾನ್ಸಂಟ್ರೇಷನ್ ದೇವರನ್ನು ಬಿಟ್ಟು ವಸ್ತುಗಳ ಮೇಲೆ ಆಗ್ತಾ ಇದೀವಿ, ಅದಕ್ಕೆ ನಾವು ದೂರ ಹೋಗ್ತಾ ಇದೀವಿ. ಯಾವಾಗ ನಮ್ಮ ಕಾನ್ಸಂಟ್ರೇಷನ್ ದೇವರ ಮೇಲೆ ಇರುತ್ತೋ ವಸ್ತುಗಳು ನಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಯಾಕಂದ್ರೆ ದೇವರು ನಮ್ಮನ್ನ ಆಳುವುದಕ್ಕಾಗಿ ಆತನು ನಮ್ಮನ್ನ ಈ ಭೂಮಿ ಮೇಲೆ ಇಟ್ಟಿದ್ದಾರೆ. ನಾವೇನ್ ಮಾಡ್ತಾ ಇದ್ದೀವಿ, ದೇವರು ನಮ್ಗೆ ಕೊಟ್ಟಿರೋ ಅಧಿಕಾರನೇ ಮರೆತು ಬಿಟ್ಟು ವ್ಯರ್ಥವಾಗಿ ನಾವು ಜೀವಿಸ್ತಾ ಇದ್ದೀವಿ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವದಿಸಬೇಕಾದ್ರೆ ಮೊದಲು ನೀವೇನ್ ಮಾಡಬೇಕು, ದೇವರನ್ನು ಹುಡುಕಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ತಿಂಗಳು ಏನಾಗಿರತ್ತೆ, ಸಮೃದ್ಧಿಯ ತಿಂಗಳು. ನಿಮ್ಮ ಲೈಫಲ್ಲಿ ಕೊರತೆ ಅನ್ನೋದನ್ನ ದೇವರು ನೋಡೋದಕ್ಕೆ ಬಿಡುವುದಿಲ್ಲ. ಹಲ್ಲೆಲೂಯಾ. ಇದನ್ನು ನಾವು ಯಾವಾಗ ಈ ಒಂದು ಗ್ರೇಸ್ ಅನ್ನ ರಿಲೀಸ್ ಮಾಡಿದ್ವಿ, ಎಷ್ಟೋ ಜನರ ಜೀವಿತದಲ್ಲಿ ಆಲ್ರೆಡಿ 5 ದಿನಗಳಲ್ಲೇ ದೇವರ ಕಾರ್ಯ ಮಾಡಿದ್ದಾರೆ. ಅದರ ಸಾಕ್ಷಿಗಳನ್ನು ನಾವು ಕೇಳ್ತಾ ಇದ್ದೀವಿ. ಈಗ ನಿಮ್ಮ ಸಮಯ, ನೀವೇನನ್ನು ನಂಬಿಕೆಯಿಂದ ಹೊಂದಿಕೊಳ್ಳೋದಾದ್ರೆ ಈ ತಿಂಗಳು ಮುಗಿದ್ರೊಳಗೆ ಇದರ ರಿಸಲ್ಟ್ ಅನ್ನ ನೀವು ನೋಡ್ತೀರ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕಂದ್ರೆ ದೇವರು ವಾಗ್ದಾನ ಮಾಡಿದ್ರೆ ನಿಶ್ಚಯವಾಗಿ ಹಲ್ಲೆಲೂಯಾ. ಯಾಕಂದ್ರೆ ದೇವರು ನಮ್ಮನ್ನು ಬಯಸುವುದು ಅದೇ ರೀತಿಯಾಗಿದೆ. ಪ್ರೈಸ್ ಲಾರ್ಡ್. ದೇವರು ನಮ್ಮ ಮೇಲೆ ಇಟ್ಟಿರುವ ಯೋಜನೆ, ನಮ್ಮ ಮೇಲೆ ಇಟ್ಟಿರುವ ಪ್ಲಾನ್ ತುಂಬಾ ದೊಡ್ಡದು. ಆದ್ರೆ ನಾವೇನ್ ಮಾಡ್ತಾ ಇದ್ವಿ, ದೇವರನ್ನೇ ರಿಸ್ಟ್ರಿಕ್ಟ್ ಮಾಡ್ತಾ ಇದ್ದೇವೆ. ನಾವ್ಯಾರು ದೇವರನ್ನ ರಿಸ್ಟ್ರಿಕ್ಟ್ ಮಾಡೋದಕ್ಕೆ? ಫ್ರೀಯಾಗಿ ನಾವು ದೇವರಿಗೆ ಬಿಟ್ಟುಕೊಡ್ಬೇಕು. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಎಲ್ಲ ಶಾಪವನ್ನ, ಕಟ್ಟುಗಳನ್ನ, ಎಲ್ಲ ಪಾಪಗಳನ್ನು ಹೊತ್ತುಕೊಂಡು ನಮಗಾಗಿ ಬಲಿಯಾದ ಯೇಸು ಎಲ್ಲ ಬಂಧನಗಳಿಂದ ಆತನು ನಮ್ಮನ್ನು ಬಿಡಿಸಿದಾನೆ. ನಾವು ಫ್ರೀಯಾಗಿ, ಇಂಡಿಪೆಂಡೆಂಟ್ ಆಗಿ, ಸ್ವತಂತ್ರರಾಗಿದ್ದೇವೆ. ನಮ್ಮನ್ನು ಕಂಟ್ರೋಲ್ ಮಾಡುವಂಥದ್ದು ಆತನ ವಾಕ್ಯಗಳು ಮಾತ್ರ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಯಾಕಂದ್ರೆ ನಮ್ಮನ್ನ ಕರೆದ ದೇವರು ಆತನು ನಂಬಿಗಸ್ತನು, ಆತನೆಂದಿಗೂ ಕೈ ಬಿಡುವುದೇ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾನು ಯೂತ್ ಮೀಟಿಂಗಿಗೆ ಹೋಗುವಾಗ ಒಂದು ಕ್ಯಾಬ್ ನಾನು ಬುಕ್ ಮಾಡಿ ಹೋಗ್ತಾ ಇರೋದು, ದೇವರು ಹೇಳ್ತಾ ಇರೋದು, ದೇವರ ಪ್ರೆಸೆನ್ಸ್ ಅಲ್ಲಿ ನಾನು ಫ್ಲೋ ಆಗ್ತಾ ಇದೆ. ಜಸ್ಟ್ ಆಗಿನೇ ಕೂತ್ಕೊಂಡು ನಾನು ದೇವರ ಹತ್ರ ಮಾತಾಡ್ತಾ ಇದ್ದೆ. ಸಡನ್ ಆಗಿ ದೇವರು ಹೇಳಿದ್ರು, ಈ ಡ್ರೈವರ್ಗೆ ನೀನು ಸುವಾರ್ತೆ ಸಾಕು. ಆ ವ್ಯಕ್ತಿ ಯಾರು ಏನೂ ಗೊತ್ತಿಲ್ಲ. ಆ ವ್ಯಕ್ತಿಗೆ ಏನ್ ಮಾಡಬೇಕು, ಸುವಾರ್ತೆನ ಸಾಕು. ದೇವರು ಹೇಳಿದ ಕೂಡಲೇ ಶುರು ಮಾಡಿದ್ರು. ಮಾತಾಡ್ದ ದೇವರ ಬಗ್ಗೆ ಚೆನ್ನಾಗಿ ಆಳವಾಗಿ ಹೇಳಿ, ಯಾವ ರೀತಿಗೆ ದೇವರು ನಡೆಸ್ತಿದ್ರು ಅಂದ್ರೆ, ಮಾತಾಡ್ತಾನೆ ಆ ಮನುಷ್ಯನ ಇಡೀ ಹಿಸ್ಟ್ರಿನೇ ದೇವರು ತಿಳಿಸಿದ್ರು. ಪ್ರೈಸ್ ಲಾರ್ಡ್. ಪೂರ್ತಿ ಹಿಸ್ಟ್ರಿನ ತಿಳಿಸಿದ್ರು. ಲಾಸ್ಟ್ ನಾನು ಚರ್ಚ್ ಹತ್ರ ಬಂದಾಗ ಆ ಮನುಷ್ಯನಿಗೆ ಕೇಳಿದೆ, ನಾನು ನಿಮಗೋಸ್ಕರ ಪ್ರೇಯರ್ ಮಾಡ್ಬೋದು, ನೀವು ಒಪ್ಪಿದ್ರೆ ಮಾತ್ರ, ಫೋರ್ಸ್ ಇಲ್ಲ, ನೀವು ಒಪ್ಪಿದ್ರೆ ಪ್ರೇಯರ್ ಸರಿ ಮಾಡಿ, ಸರಿ ಸರ್ ಓಕೆ ನೀವು ಮಾಡಿ. ಪ್ರೇಯರ್ ಮಾಡಿದ ನಂತರ ಪ್ರೈಸ್ ಲಾರ್ಡ್, ಆ ಮನುಷ್ಯ ಹೇಳ್ತಾ ಇದ್ದಾನೆ, ದೇವ್ರು ಇವತ್ತು ನಿಮ್ಮನ್ನ ನನಗೋಸ್ಕರ ಕಳಿಸಿದ್ರೆ,
God has sent you. ನನಗೋಸ್ಕರನೇ ದೇವರು ನಿಮ್ಮನ್ನು ಕಳಿಸಿದ್ರೇನು? ಆ ಮನುಷ್ಯನಿಗೂ ಫಸ್ಟ್ ಡ್ಯೂಟಿ ನಾನೇ. ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ದೇವರು ವಾಗ್ದಾನ ಮಾಡಿದ್ರಂದ್ರೆ ಖಂಡಿತವಾಗಿ ನೆರವೇರಿಸ್ತಾರೆ. 31st ಏಪ್ರಿಲ್ ತಿಂಗಳಲ್ಲಿ ಕೊನೆಯ ದಿನದಲ್ಲಿ ದೇವರು ತಿಳಿಸಿದ್ರು ಇದು ಸಮೃದ್ಧಿಯಾಗಿರುತ್ತೆ, ಸಮೃದ್ಧಿ ಪಡಿಸ್ತೀನಿ ಅಂತ. 1ನೇ ತಾರೀಕಲ್ಲಿ ದೇವರು ರಿಸಲ್ಟ್ ಕೊಟ್ಟರು. ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ದೇವರು ವಾಗ್ದಾನ ಮಾಡಿದ್ರೆ ಅದನ್ನ ಖಂಡಿತವಾಗಿಯೂ ನೆರವೇರಿಸ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಮಾಡಬೇಕಾಗಿರೋದೇನಂದ್ರೆ ಅಧಿಕಾರವನ್ನು ಚಲಾಯಿಸಬೇಕು. ವೋಟ್ ಮಾಡೋದೇನು ನಮ್ಮ ಅಧಿಕಾರ, ಹೌದಲ್ವಾ? ನಾವು ವೋಟ್ ಮಾಡಿದ್ರೇನೆ, ನಾವು ವೋಟ್ ಮಾಡಿರುವಂತ ವ್ಯಕ್ತಿ ಅವ್ರು ಗೆದ್ದಾಗ ಪ್ರಶ್ನೆ ಮಾಡೋದಕ್ಕೆ ನಮಗೊಂದು ಅಧಿಕಾರ ಇರುತ್ತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ವಾಕ್ಯಗಳು ಕೂಡ ನಮ್ಮ ಮೇಲೆ ಇರುವಂತಹ ಅಧಿಕಾರ, ಅದನ್ನು ನಾವು ಚಲಾಯಿಸಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾಕಂದ್ರೆ ದೇವರು ನಮಗೆ ಅಧಿಕಾರವನ್ನು ಕೊಟ್ಟ ಮೇಲೆ ನಾವು ಅದನ್ನ ಉಪಯೋಗಿಸುವುದು ಬಹಳ ಅಗತ್ಯವಾಗುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ತಿಂಗಳೆಲ್ಲ ದೇವರು ನಮ್ಮನ್ನ ಯಾವ ರೀತಿಯಾಗಿ ನಡೆಸ್ತಾರೆ ಅಂದ್ರೆ ನೀವು ಲೈಫಲ್ಲೇ ನೋಡಿರುವುದಿಲ್ಲ ಅಂತ ಒಂದು ಮಹಿಮೆಯ ಕಾರ್ಯಗಳನ್ನು ಈ ತಿಂಗಳು ದೇವರು ಮಾಡ್ತಾರೆ. ಹಲ್ಲೆಲೂಯಾ. ಯಾಕಂದ್ರೆ ಅದರ ರಿಸಲ್ಟ್ ನಾನು ಮೊದಲನೇ ದಿನದಲ್ಲಿ ನೋಡಿದೆ. ಹಲ್ಲೆಲೂಯಾ. ಡೈಲಿ ಸಾಕ್ಷಿಗಳು ಬರ್ತಾನೆ ಇದೆ. ಈಗ ಯಾವ ರೀತಿಯಾಗಿದೆ ಅಂದ್ರೆ, ಪಾಸ್ಟರ್ ನೀವು ಯಾವಾಗ ಬರ್ತೀರ ನಮ್ಮ ಸಭೆ, ನೀವು ಯಾವಾಗ ಫ್ರೀ ಇರ್ತೀರ ಅಂತ ಕೇಳುವ ಮಟ್ಟಿಗೆ ದೇವರು ಇವತ್ತು ನಡೆಸ್ತಾರೆ. ಎಲ್ಲಿ ನಾವು ಝೀರೋ ಅಂತ ನಮ್ಮನ್ನ ಅಲ್ಲಿ ಪರಿಗಣಿಸಲ್ಪಡ್ತದೋ ಅದೇ ಸ್ಥಳದಲ್ಲಿ ದೇವರು ತಲೆ ಎತ್ತಿ ನಡೆಸ್ತಾರೆ. ಅದೇ ದೇವರು ನಮಗೆ ಮಾಡುವಂತ ವಾಗ್ದಾನ. ಹಲ್ಲೆಲೂಯಾ. ಯಾವಾಗಲೂ ಕೂಡ ನಾನು ಫಾಸ್ಟಿಂಗ್ನಲ್ಲಿರುವಾಗ ಮೊದಲು ನಾನು ಫ್ಯಾಮಿಲಿ, ಸಭೆ, ನಿಮ್ಮಗಳ ಮೇಲೆ ದೇವರ ಗ್ರೇಸ್ ಅನ್ನು ಯಾವಾಗಲೂ ರಿಲೀಸ್ ಮಾಡ್ತಾರೆ. ಯಾಕಂದ್ರೆ ಅದರ ಪವರ್ ನಮಗೆ ಗೊತ್ತು. ಯಾವಾಗ ಕರ್ತನ ಕೃಪೆನ ಒಬ್ಬ ಮನುಷ್ಯನ ಮೇಲೆ ನಾವು ರಿಲೀಸ್ ಮಾಡ್ತೀವೋ ಆ ಮನುಷ್ಯನ ಜೀವಿತ ಸಾಧಾರಣವಾಗಿರೋದಿಲ್ಲ. ಅದು ಯಾರು ರಿಸೀವ್ ಮಾಡ್ತಾರೋ ಅವರ ಲೈಫ್ ಯಾವತ್ತು ನಾರ್ಮಲ್ ಆಗಿರೋದಕ್ಕೆ ದೇವರು ಬಿಡುವುದೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ದೇವರು ಮಾಡಲು ಆರಂಭಿಸಿದ್ರೆ ಯಾವ ಮನುಷ್ಯನು ಕೂಡ ಅದನ್ನ ತಡೆಯೋದಕ್ಕೆ ಸಾಧ್ಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆಂದ್ರೆ ವಾಗ್ದಾನ ಮಾಡಿದ ದೇವರ ಆತನು ನಂಬಿಗಸ್ತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈಗ ನನ್ನೊಟ್ಟಿಗೆ ನೀವು ಹೇಳಿ, ಕ್ರಿಸ್ತನ ಬಡತನದಿಂದ ನಾನು ಐಶ್ವರ್ಯವಂತನಾದೆನು. ನಿಮ್ಮ ತಲೆ ಮೇಲೆ ಕೈ ಇಟ್ಕೊಂಡು ಹೇಳಿ, ಕ್ರಿಸ್ತನ ಬಡತನದಿಂದ ನಾನು ಐಶ್ವರ್ಯವಂತನಾದೆನು. By the poverty of Christ I became rich. ಕ್ರಿಸ್ತನ ಬಡತನದಿಂದ ನಾನು ಐಶ್ವರ್ಯವಂತನಾದೆ. Praise the Lord. Hallelujah. Hallelujah. ಯಾವುದಕ್ಕಾಗಿ ನೀವು ಆಗಿದ್ರೆ ಹೋರಾಡ್ತಾ ಇದ್ದೀರಾ? ಯಾವ ವಿಷಯಗಳನ್ನ ನೀವು ಎದುರಿಸ್ತಾ ಇದ್ದೀರಾ? ಏನೇನು ಅಗತ್ಯಗಳಿದೆ ಎಲ್ಲವನ್ನ ದೇವರ ಮುಂದೆ ಹರಕೆ ಮಾಡಿ. ದೇವರು ಈ ತಿಂಗಳಲ್ಲಿ ಅದನ್ನು ನಿಮಗಾಗಿ ಸಂಧಿಸಲು ಆತನ ಶಕ್ತಿಯಾಗಿದೆ. ಪ್ರೈಸ್ ದಿ ಲಾರ್ಡ್. ಇನ್ನೂ ಒಂದು ಸೀಕ್ರೆಟ್ ಹೇಳ್ತೀನಿ ಕೇಳಿ. ಇವತ್ತು ನೀವು ಏನೆಲ್ಲ ದೇವರ ರಾಜ್ಯಕ್ಕಾಗಿ ನೀವು ಬಿತ್ತುತ್ತೀರೋ ಅದನ್ನ 5% ದೇವರು ರಿಟರ್ನ್ ನಿಮಗೆ ಕೊಡೋದು ಆತನ ಶಕ್ತಿ. ಇದನ್ನು ನಾವು ಆಲ್ರೆಡಿ ಕ್ಲೈಮ್ ಕೂಡ ಮಾಡಿ ಆಯ್ತು. ದೇವರು ಆತರ ಮಹಿಮೆಯನ್ನು ಕೂಡ ತೋರಿಸಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾಕಂದ್ರೆ ಇದನ್ನು ದೇವರು ನನಗೆ ಕ್ಲಿಯರ್ ಆಗಿ ಹೇಳಿದ್ರು. ಈ ತಿಂಗಳೆಲ್ಲ ನೀವು ಏನೆಲ್ಲ ದೇವರ ರಾಜ್ಯಕ್ಕಾಗಿ ಮಾಡ್ತೀರಾ, ದೇವರ ರಾಜ್ಯಕ್ಕಾಗಿ ಬಿತ್ತುತ್ತೀರ, 5% ದೇವರು ಅದನ್ನ ನಿಮಗೆ ಹಿಂತಿರುಗಿ ಕೊಡ್ತಾನೆ ಅಂತ ಆತನ ನಮಗೆ ವಾಗ್ದಾನ ಮಾಡಿದ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾಕಂದ್ರೆ ನನಗೆ ಗೊತ್ತು ನನ್ನ ದೇವರು ಯಾರು ಅಂತ. ಒಂದು ಮಾತನ್ನು ಆತನ ಹೇಳಿದ್ರೆ ಖಂಡಿತವಾಗಿ ದೇವರು ಅದನ್ನ ನೆರವೇರಿಸ್ತಾನೆ. ಆ ಅಶ್ಯೂರೆನ್ಸ್ ನಿಮಗಿದ್ರೆ ಮಾತ್ರ ಅದು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡೋದು. ಹಲ್ಲೆಲೂಯಾ. ಅನ್ಯರು ಕೂಡ ನಂಬ್ತಾರೆ. ಅನ್ಯರು ಕೂಡ ಈ ಮಾತನ್ನ ನಂಬ್ತಾರೆ. ನಾವ್ ಯಾಕೆ ನಂಬ್ತಾ ಇಲ್ಲ? ನಮ್ಮ ನಂಬಿಕೆ ಎಷ್ಟು ಕಡಿಮೆ ಆಗಿದೆಯಾ ಅಥವಾ ನಾವು ಅಷ್ಟು ಮೂರ್ಖರಾಗಿದೀವ ನಂಬುವುದಕ್ಕೆ? ನಂಬಬೇಕು.
ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ. ಆ ಮಹಿಮೆಯನ್ನು ಕಾಣಬೇಕಾದ್ರೆ ದೇವರ ವಾಕ್ಯವನ್ನು, ದೇವರ ವಾಗ್ದಾನವನ್ನು ಮೊದಲು ನಾವು ನಂಬಬೇಕು, ಅದನ್ನು ನಾವು ರಿಸೀವ್ ಮಾಡಿಕೊಳ್ಬೇಕು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಯಾಕೆಂದ್ರೆ ದೇವರು ಬಲವಾದ ಕಾರ್ಯಗಳನ್ನು ಈ ತಿಂಗಳಲ್ಲಿ ಮಾಡಲಾತ ಸಿದ್ಧವಾಗಿದ್ದಾನೆ. ನಮ್ಮನ್ನು ನಾವು ದೇವರಿಗೆ ಒಪ್ಪಿಸಿಕೊಡಬೇಕು ಪ್ರಿಯರೇ. ಹಾಲೆಲೂಯಾ. ಯಾಕಂದ್ರೆ ನಾವು ಕೀರ್ತನೆಯಲ್ಲಿ ನೋಡ್ತೇವೆ, ಅಳುತ್ತಾ ಬಿತ್ತಿದ್ರಂತೆ ಹಾಡುತ್ತಾ ಕೊಯ್ಯುವರಂತೆ. ಅಳುತ್ತಾ ಬಿತ್ತುವರು ಹಾಡುತ್ತಾ ಕೊಯ್ಯುವರಂತೆ. ಈಗ ಅಳುತ್ತಾ ಕೊಯ್ತಿರೋ ಹಾಡುತ್ತಾ ಕೊಯ್ತಿರೋ ಚಾಯ್ಸ್ ಯಾರ್ದು? ನಿಮ್ಮದು. ನೀವು ಯಾವ ರೀತಿ ಬಿತ್ತುತ್ತೀರೋ ಚಾಯ್ಸ್. ಯಾಕಂದ್ರೆ ಏನು ಇಲ್ಲದೆ ಇರುವ ನಮ್ಮನ್ನೇ ದೇವರು ನೆನೆಸ್ತಾನೆ. ಆತ ನಮ್ಮನ್ನ ಕೈ ಬಿಡ್ತಾನ? ನಮ್ಮ ಹತ್ರ ಏನಿಲ್ಲದ ಯಾವ ಮನುಷ್ಯನೂ ನೆನೆಸಲ್ಲ. 100% ನಮ್ಮವರೇ ನೆನೆಸಲ್ಲ. ಏನು ಇಲ್ದಿದ್ರು ದೇವರು ನಿನ್ನನ್ನು ನೆನೆಸ್ತಾನೆ ಅಂದ್ರೆ ಎಷ್ಟರ ಮಟ್ಟಿಗೆ ಆತ ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದಾನೆ ಒಂದು ಸಾರಿ ಪರೀಕ್ಷೆ ಮಾಡಿ, ಒಂದು ಸಾರಿ ಅದನ್ನ ರಿಯಲೈಸ್ ಮಾಡು, ಎಷ್ಟರ ಮಟ್ಟಿಗೆ ದೇವರು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರಾಗಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅಗತ್ಯಗಳು ನೂರಾರಿದ್ರು ಕೂಡ ಅಗತ್ಯಗಳನ್ನು ನೋಡಿಬಿಡಿ, ಅದನ್ನು ಸಂಧಿಸುವ ದೇವರನ್ನು ದೃಷ್ಟಿಸಿ ನೋಡಿ. ಹಲ್ಲೆಲೂಯಾ. ಯಾಕೆಂದ್ರೆ ಸಮೃದ್ಧಿ ಅನ್ನುವಂಥದ್ದು ಯಾವುದೋ ಒಂದು ವಿಷಯಕ್ಕೆ ಸೀಮಿತವಾದದಲ್ಲ. ನಿಮ್ಮ ಜೀವಿತದ ಎಲ್ಲಾ ಭಾಗಗಳಲ್ಲಿಯೂ ದೇವರು ಸಮೃದ್ಧಿಯಾಗಿ ನಡೆಸುವ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಷ್ಟು ಜನ ನೀವು ನಂಬ್ತೀರ ದೇವರು ಈ ತಿಂಗಳೆಲ್ಲ ನಿಮ್ಮನ್ನು ಸಮೃದ್ಧಿಯಾಗಿ ನಡೆಸ್ತಾರೆ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇದು ಮಾತ್ರ ಗ್ಯಾರಂಟಿ. ದಿಸ್ ಇಸ್ 100% ಶ್ಯೂರ್. ದೇವರು ವಾಗ್ದಾನ ಮಾಡಿದ್ದಾರೆ, ಖಂಡಿತವಾಗಿ ನೆರವೇರಿಸ್ತಾರೆ. ಹಲ್ಲೆಲೂಯಾ. ಇವತ್ತು ನಮಗೆ ಏನಿದೆ? ಕಮ್ಯುನಿಯನ್ ಸರ್ವಿಸ್ ಇದೆ, ಕರ್ತನ ಮೇಜಿದೆ. ಆತನ ದೇಹದಲ್ಲಿಯೂ ಆತನ ರಕ್ತದಲ್ಲಿ ನಾವೇನ್ ಮಾಡ್ತಾ ಇದ್ವಿ? ಪಾಲ್ಗಾರರಾಗ್ತೀವಿ. ರಾಜಾದಿರಾಜನ ದೇಹದಲ್ಲಿಯೇ ರಕ್ತದಲ್ಲಿಯೇ ನಾವು ಪಾಲ್ಗಾರರಾಗ್ತೀವಿ ಅನ್ನಬೇಕು. ಇನ್ನು ಐಶ್ವರ್ಯಗಳು, ಸಿರಿ ಸಂಪತ್ತುಗಳು ನಮ್ಮನ್ನು ಹುಡುಕೊಂಡು ಬರುತ್ತೋ ಬರೋದು? ಐ ಆಮ್ ಆಸ್ಕಿಂಗ್ ಯು ಪೀಪಲ್, ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ. ಪ್ರತಿ ತಿಂಗಳು ನಾವು ಕರ್ತನ ಮೇಜಿನಲ್ಲಿ ಪಾಲ್ಗಾರರಾಗ್ತೀವಿ. ಪ್ರತಿ ಸಾರಿ ಕರ್ತನ ಮೇಜಿನಲ್ಲಿ ಪಾಲ್ಗಾರರಾಗುವಾಗ ನೆನಪು ಮಾಡಿಕೊಳ್ಳಬೇಕು, ಕ್ರಿಸ್ತನೊಂದಿಗೆ ನಾನು ಪಾಲನ್ನ ಹೊಂದಿಕೊಂಡಿದ್ದೇನೆ. ಆತನ ರಾಜ್ಯದಲ್ಲಿ ನನ್ನ ಪಾಲು ಇದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇವತ್ತು ದೇವರು ನಿಮ್ಮೊಂದಿಗೆ ಮಾತನಾಡಲು ಬಯಸ್ತಾ ಇದ್ದಾನೆ. ನೀವು ಬಂಧನದಲ್ಲಿರುವಂಥದ್ದು, ಬಂಧನಗಳಲ್ಲಿರುವಂಥದ್ದು, ಹೋರಾಟಗಳಲ್ಲಿರುವಂಥದ್ದು, ಯಾವುದೋ ಒಂದು ಸಮಸ್ಯೆ ಇರುವಂಥದ್ದು ಆತನಿಗೆ ಇಷ್ಟವಿಲ್ಲ. ನಾವು ಯಾವ ರೀತಿ ಇರಬೇಕಂತ ದೇವರು ಬಯಸ್ತಾರೆ. ಯಾಕಂದ್ರೆ ನಿಮಗೆ ಲಾಸ್ಟ್ ಟೈಮ್ ನೆನಪಿರ್ಬೋದು, ದೇವರು ಒಂದು ಮಾತನ್ನು ಹೇಳಿದ್ರು. ಎಷ್ಟು ಜನಕ್ಕೆ ನೆನಪಿದೆ? ಫೈನಾನ್ಷಿಯಲ್ ಬ್ರೇಕ್ ಥ್ರೂ ಮಾಡಿದ್ರು ಪ್ರೇಯರ್ ಆಗಸ್ಟ್. ಹಲ್ಲೆಲೂಯಾ. ನೀವು ನಂಬೋದಿಲ್ಲ, ಲಾಸ್ಟ್ ತಿಂಗಳಲ್ಲಿ ಕೆಲವೊಬ್ಬರಿಗೆ ನಾನು ಈ ಶಾಪಗಳನ್ನು ಹೊಡೆಯುವಂಥದ್ದು, ಹೇಗೆ ಅದನ್ನು ಒಡೆದು ನಮ್ಮ ಫೈನಾನ್ಸಸ್ ಅನ್ನು ಕ್ಲಿಯರ್ ಮಾಡಬೇಕು ಅನ್ನೋದು ನನಗೆ ಒಂದು 20 ಜನಕ್ಕೆ ಟೀಚ್ ಮಾಡಿದ್ರು. ಅವ್ರಿಗೆ ಹೇಳ್ತಾರೆ, ಅದು ಯಾವಾಗ ಅದು ಸೀಕ್ರೆಟ್ ಅವ್ರು ತಿಳ್ಕೊಂಡ್ರು ಅವರ ಲೈಫಲ್ಲಿ ಈಗ ಖಾಲಿ ಕೈಯಾಗಿನೇ ಇಲ್ಲ. ದೇವರು ಅದನ್ನು ತುಂಬಿಸ್ತಾನೆ ಇದ್ದಾರೆ. ಯಾಕಂದ್ರೆ ದೇವರು ವಾಗ್ದಾನ ಮಾಡಿದ್ರೆ ಖಂಡಿತವಾಗಿಯೂ ದೇವರು ಅದನ್ನು ನೆರವೇರಿಸುವ ಚೆನ್ನಾಗಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸಮೃದ್ಧಿಯಾಗಿರ್ಬೇಕಾ? ಕೊರತೆಯಾಗಿರ್ಬೇಕಾ? ಯಾವ ರೀತಿಯಾಗಿರ್ಬೇಕು ನಾವು? ಎಷ್ಟು ಜನಕ್ಕೆ ಸಮೃದ್ಧಿಯಾಗಿರೋದಕ್ಕೆ ಇಷ್ಟ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಮಗೆ ದೇವರೊಂದು ಥ್ಯಾಂಕ್ ಯು ಜೀಸಸ್. ದೇವ್ರು ಯಾವ ರೀತಿಯಾಗಿ ತಿಳಿಸ್ತಿದ್ದಾರೆ ಅಂದ್ರೆ, ಮಳೆ ಬರುವಾಗ ಯಾವ ರೀತಿ ಇರೋದು? ತಣ್ಣಗೆ. ಕೆಲವೊಂದು ಸೂಚನೆಗಳು ಗೊತ್ತಾಗ್ತದೆ. ತಣ್ಣಗೆ ಗಾಳಿ ಬೀಸುವಂಥದ್ದು, ಮೋಡ ಆಗುವಂಥದ್ದು, ಕತ್ತಲಾಗುವಂಥದ್ದು, ಇದೆಲ್ಲ ಮಳೆ ಬರಲಿಕ್ಕಿರುವಂಥ
ಸೂಚನೆ. ಕೆಲವೊಮ್ಮೆ ಗುಡುಗು ಮಿಂಚುಗಳು ಕೂಡ ಬರ್ತದೆ ಮಳೆ ಬರುವಾಗ, ಹೌದಾ? ಅದೇ ರೀತಿಗೆ ದೇವರು ಹೇಳ್ತಾ ಇದ್ದಾರೆ. ಯಾವ ರೀತಿಗೆ ದೇವರು ಈ ತಿಂಗಳು ನಡೆಸ್ತಾರಂದ್ರೆ, ರಿಸೀವ್ ಮಾಡ್ಕೊಂಡ್ರೆ ಲೈಫಲ್ಲಿ ಇದು ಗ್ಯಾರಂಟಿ ನಡೆಯುತ್ತೆ. ರಿಸೀವ್ ಮಾಡ್ಕೊಳ್ತೀರಾ? ಇದನ್ನ ಈಗ ದೇವರು ಎಷ್ಟು ಕ್ಲಿಯರ್ ಆಗಿ ನನಗೆ ತಿಳಿಸ್ತಾರೆ, ಅದನ್ನ ನೋಡ್ತಾ ಇದ್ದೇನೆ. ಪ್ರೈಸ್ ದಿ ಲಾರ್ಡ್. ರಿಸೀವ್ ಮಾಡಿಕೊಂಡ್ರೆ ನಿಮ್ಮ ಲೈಫಲ್ಲಿ ಖಂಡಿತವಾಗಿ ನೆರವೇರುತ್ತೆ. ಏನಂದ್ರೆ ದೇವರು ತಿಳಿಸ್ತಾ ಇದ್ದಾನೆ, ಈ ತಿಂಗಳು ಭೂಮಿಗೆ ಏನು ಮಳೆ ಬೇಕು ಅದು ಬರುತ್ತೆ. ಅದರ ಜೊತೆಗೆ ನೀವು ಅಭಿವೃದ್ಧಿ ಹೊಂದೋದಕ್ಕೆ ಬೇಕಾದ ಹಣದ ಮಳೆ, ಚಿನ್ನದ ಮಳೆ ಮತ್ತು ಬೆಳ್ಳಿಯ ಮಳೆಯನ್ನು ಕಳಿಸ್ತಾರೆ. The God of money, silver and gold. The rain of money, silver and gold is going to come to your life. Praise the Lord. Hallelujah. Hallelujah. ಯಾಕಂದ್ರೆ ದೇವರು ವಾಗ್ದಾನ ಮಾಡಿದ್ದಾನೆ. 2 ಕೊರಿಂಥ 8:9 ಹೇಳುತ್ತೆ, ಕ್ರಿಸ್ತನ ಬಡತನದಿಂದ ನಾವು ಐಶ್ವರ್ಯವಂತರು. ಪ್ರೈಸ್ ದಿ ಲಾರ್ಡ್. ಆ ಮಳೆಯನ್ನ ದೇವರು ನಿಮ್ಮ ಜೀವಿತದಲ್ಲಿ ಸುರಿಯ ಮಾಡ್ತಾನೆ. ಕೊರತೆಗಳೇ ಇರೋದಿಲ್ಲ. ಯಾಕಂದ್ರೆ ದೇವರು ನನಗೆ ತಿಳಿಸಿದ್ದೇನೆಂದ್ರೆ, ಈಗ ಅದ ಒಂದು ಭೂಮಿಯನ್ನ ಉಳಿಮೆ ಮಾಡ್ಬೇಕಂದ್ರೆ, ಮಳೆ ಬರ್ಬೇಕಂದ್ರೆ, ಅದನ್ನ ಉಳಿಮೆ ಮಾಡ್ಬೇಕಂದ್ರೆ ಆ ಒಂದು ಬರಿದಾಗಿರುವಂತ ಭೂಮಿನ ಏನ್ ಮಾಡ್ತಾರೆ? ಫಸ್ಟ್ ಉಳ್ತಾರೆ. ಯಾಕಂದ್ರೆ ಮಳೆ ಬರ್ಲಿಕ್ಕೆ ಅದೇನಾಗ್ಬೇಕು? ಸಿದ್ಧ ಆಗ್ಬೇಕು. ಮಳೆ ಬರುವಾಗ ಭೂಮಿ ಹದವಾಗುತ್ತೆ. ಈ ತಿಂಗಳು ಮಳೆ ಬರುತ್ತೆ, ನೀವು ಬಿತ್ತುವಂತ ಬೀಜಗಳಿಗೆ ಫಲವನ್ನು ಇದೇ ತಿಂಗಳಲ್ಲಿ ಕೊಡುತ್ತೆ. ಕೆಲವೊಂದು ಗೋಲ್ಡ್ ಅನ್ನು ಕೂಡ ದೇವರು ಕೊಡ್ತಾರೆ ಕೆಲವೊಬ್ಬರಿಗೆ. ಆ ಗ್ರೇಸ್ ನ ದೇವರು ನಮ್ಮ ಮೇಲೆ ಇಟ್ಟಿದ್ದಾರೆ, ರಿಲೀಸ್ ಮಾಡ್ತಾ ಇದೆ. ಐ ರಿಲೀಸ್ ದ ಗ್ರೇಸ್ ಆಫ್ ಗೋಲ್ಡ್ ಅಪಾನ್ ಯು ಪೀಪಲ್ ರೈಟ್ ನೌ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾಕಂದ್ರೆ ದೇವರು ಬಯಸ್ತಾ ಇರುವುದೇನಂದ್ರೆ, ಸಭೆ ಬಡತನದಲ್ಲಿರಬಾರದು, ಸಭಾ ವಿಶ್ವಾಸಿಗಳು ಬಡತನದಲ್ಲಿರಬಾರದು. ನಾವು ಸಮೃದ್ಧಿಯನ್ನು ಹೊಂದಿ ದೇವರ ರಾಜ್ಯವನ್ನು ಕಟ್ಟುವವರಾಗಿರಬೇಕು, ದೇವರ ನಾಮವನ್ನ ಮಹಿಮೆ ಪಡಿಸುವವರಾಗಿರಬೇಕು. ಯಾಕಂದ್ರೆ ದೇವರು ಕರೆದಿದ್ದಾನೆ, ನಮ್ಮ ಜೀವಿತವನ್ನು ನೋಡಿಕೊಳ್ಳುವ ಆತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾ ಯೂತ್ ಮೀಟಿಂಗ್ ನಲ್ಲಿ ಇರುವಾಗ ದೇವರು ಎಷ್ಟು ಬಲವಾದ ಕಾರ್ಯಗಳನ್ನು ಮಾಡಿದ್ರು ಅಂದ್ರೆ, ತಮಿಳುನಾಡಿಂದೆಲ್ಲ ಕೂಡ ಬಂದಿದ್ರು ಮೀಟಿಂಗ್. ದಾಹ ಇರಬೇಕಷ್ಟೇ, ದಾಹ ಇರಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಟೀಚರ್ಗಳು, ನಮ್ಮದು ಟೀಚರ್ಸ್ ಎಲ್ಲವರು ಕೆಲಸ ಬಿಟ್ಟು ಬಂದಿದ್ರು ಮೀಟಿಂಗ್ಗೆ. ಟೀಚರ್ಸ್, ಆಫೀಸರ್ಸ್, ಸುಮಾರು ಜನ ಡ್ರೈವರ್ಸ್, ಕೆಲವೊಬ್ರು ಕ್ಯಾಬ್ ಡ್ರೈವರ್ಸ್ ಎಲ್ಲ ಇದ್ರು. ಎಲ್ಲ ಕೆಲಸ ಕಾರ್ಯಗಳನ್ನ ಬದಿಗಿಟ್ಟು ಆ ಮೀಟಿಂಗಿಗೋಸ್ಕರ ಬಂದಿದ್ರು. ಮಾರನೇ ದಿನ 1 to double ಅವರು ದುಡಿಯುವಂತೆ ದೇವರು ಮಾಡಿದ್ರು. ಕೃಪೆ ನಮ್ಮ ಮೇಲೆ ದೇವರಿಟ್ಟಿದ್ದಾನೆ, ಅದನ್ನು ಹೊಂದಿಕೊಳ್ಳೋದಕ್ಕೆ ನಾವು ಸಿದ್ಧವಾಗಿರ್ಬೇಕು. ಯಾಕಂದ್ರೆ ದೇವರಿಗಾಗಿ ನೀವು ಪಡುವಂತ ಪ್ರಯಾಸ ವ್ಯರ್ಥವಾಗಿ ಹೋಗುವುದಕ್ಕೆ ದೇವರು ಬಿಡುವುದೇ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾಕಂದ್ರೆ 5ರಷ್ಟಾಗಿ ದೇವರು ಅದನ್ನು ಹಿಂತಿರುಗಿ ಕೊಡ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ. ದೇವರು ಅದನ್ನು ವಾಗ್ದಾನ ಮಾಡಿದ್ದಾರೆ ಅಂದ ಮೇಲೆ ನಿಶ್ಚಯವಾಗಿ ಈ ತಿಂಗಳಲ್ಲಿ ಆ ರಿಸಲ್ಟ್ ಅನ್ನು ನಾವು ನೋಡ್ತೇವೆ. ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ಇದು ಒಂದು ಹೊಸ ಸೀಸನ್ಗೆ ದೇವರು ನಮ್ಮನ್ನ ನಡೆಸ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕಂದ್ರೆ ದೇವರು ದೊಡ್ಡ ಕಾರ್ಯಗಳನ್ನು ಮಾಡಲು ಆತನು ಬಯಸ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಬಲವಾದ ಕಾರ್ಯಗಳನ್ನು ದೇವರು ಮಾಡಲು ಆತನು ಬಯಸ್ತಾ ಇದ್ದಾನೆ. ಈಗ ನೀವೇನು ನೋಡ್ತಾ ಇದ್ದೀರಾ, ಈಗ ಇರುವ ರೀತಿಯಲ್ಲಿ ನಿಮ್ಮ ಸ್ಥಿತಿ ಇರುವುದಿಲ್ಲ. ದೇವರೆಲ್ಲವನ್ನು ಮಾರ್ಪಡಿಸಿ ಉನ್ನತ ಸ್ಥಿತಿಗೆ ಆತನು ನಿಮ್ಮನ್ನ ಕರೆದುಕೊಂಡು ಹೋಗ್ತಾನೆ. ಪ್ರೈಸ್ ದಿ ಲಾರ್ಡ್. ರಿಬಲರಮನ ಶಂದರ ನಮೋಷ ಲಿಬ್ರಹಸ್ತರಿ ಅಂದರ ನಮೋಷ ರಿಕಮಂದರಿ ಗಿರಿಯಾಂದರ ರಿಬಾಂದರ ನಮೋಷ ರವಾಂದಿರಿ ರಿಬಲರಮನ ಶಂದರ ನಮೋಷ ರವಾಂದರ ಮೋಷ ರಿಕಮಂದರ. ಅಲ್ಲಿ ಯಾರೋ ವ್ಯಕ್ತಿ ಕೆಲವರು ಇದ್ದೀರಿ, ಸೊ ಲೈಕ್ ನಿಮಗೆ ಸೇರಬೇಕಾದ ಕೆಲವೊಂದು ಫೈನಾನ್ಸಸ್, ನಿಮಗೆ ಸೇರಬೇಕಾದಂಥ ಕೆಲವೊಂದು ವಿಷಯಗಳು ಬಹಳ ದಿನಗಳಿಂದ ಅದು ಹಾಗೆ ಹೋಲ್ಡ್ ಅಲ್ಲಿ ನಿಂತಿದೆ. ಅದು ನಿಮಗೆ ಸೇರಬೇಕಾಗಿರುವಂಥದ್ದು ನಿಮಗೆ ಬರಬೇಕಾದ್ರೆ ಇನ್ ಆಲ್ ದ ವೇಸ್ ಇಟ್ ಇಸ್ ರೈಟ್ ಲೀಗಲ್ ಟು ಯು.
ಆ ಬ್ಲಾಕೇಜ್ ಅನ್ನು ದೇವರು ಕ್ಲಿಯರ್ ಮಾಡಿ ತಿಂಗಳಲ್ಲಿ ಅದು ನಿಮಗೆ ಸಲ್ಲಬೇಕಾದ ಸಪ್ಲೈಗಳನ್ನ ದೇವರು ಇವತ್ತು ಈ ತಿಂಗಳಲ್ಲಿ ಕೊಡ್ತಾ ಇದ್ದೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ. ಕೆಲವೊಂದು ಬ್ಲಾಕೇಜ್ಗಳನ್ನ ದೇವರು ಕ್ಲಿಯರ್ ಮಾಡ್ತಾ ಇದ್ದಾರೆ. ಇಲ್ಲಿ ಕೆಲವರು ಇದ್ದೀರಿ, ಅಚಾನಕ್ ಆಗಿ ನಿಮ್ಮ ಶರೀರದಲ್ಲಿ ಆಗಾಗ ಅನಾರೋಗ್ಯಗಳು ಬರ್ತದೆ. ಸಡನ್ ಆಗಿ ಅನಾರೋಗ್ಯಗಳು, ಏನಾದ್ರೂ ಒಂದು ಪ್ರಾಬ್ಲಮ್ ನಿಮ್ಮ ಶರೀರದಲ್ಲಿ ಆಗ್ತಾನೆ ಇರುತ್ತೆ. ದೇವರು ಹೇಳ್ತಾ ಇದ್ದಾರೆ, ಆರೋಗ್ಯದ ಸಮೃದ್ಧಿನ ನಾನು ನಿಮಗೆ ಕೊಡ್ತೀನಿ. ಇನ್ನು ಮೇಲೆ ಯಾವ ಅನಾರೋಗ್ಯವು ಕೂಡ ನಿಮ್ಮ ಮೇಲೆ ಕಾಡುವುದು. ಯಾಕಂದ್ರೆ ಯೆಹೋವ ರಾಫ, ಆರೋಗ್ಯದಾಯಕನು ನಿಮ್ಮ ಜೊತೆಯಲ್ಲಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇಲ್ಲಿ ಯಾರೋ ಒಬ್ರು ಇದ್ದೀರಾ, ಈ ತಿಂಗಳು ಮೊನ್ನೆ ರೇಷನ್ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರು. ದೇವರೇ, ಕೈಯಲ್ಲಿ ₹1 ದುಡ್ಡಿಲ್ಲ, ದುಡಿಮೆ ಇಲ್ಲ, ಮನೆ ರೇಷನ್ ಏನು ಮಾಡಬೇಕು ಯೋಚನೆ ಮಾಡ್ತಾ ಇದ್ರು. ಬಟ್ ಲೆಟ್ ಮಿ ಟೆಲ್ ಯು ಒನ್ ಥಿಂಗ್, ಅವರ್ ಗಾಡ್ ಇಸ್ ಅ ಸೂಪರ್ ನ್ಯಾಚುರಲ್. ಇಲ್ಲದೆ ಇರುವುದನ್ನ ಇರುವ ರೀತಿಗೆ ಮಾಡುವ ದೇವರು ನಮ್ಮ ದೇವರಾಗಿದ್ದಾರೆ. ಈಗ ರೇಷನ್ಗಾಗಿ ಚಿಂತೆ ಪಡ್ತಾ ಇದ್ದಾರೆ. ದೇವರು ಹೇಳ್ತಾ ಇದ್ರೆ, ನಿನಗೆ ಬೇಕಾದದನ್ನು ಒದಗಿಸಲು ನಾನು ಸಿದ್ಧವಾಗಿದ್ದೇನೆ, ಹೊಂದಿಕೊಳ್ಳಲು ನೀನು ಸಿದ್ಧವಾಗಿಲ್ಲ. ಕೆಲವೊಂದು ಸತ್ತ ಸ್ಥಿತಿಯಲ್ಲಿರುವಂತಹ ಸಂಗತಿಗಳಿಗೆ ದೇವರು ಜೀವವನ್ನು ಕೊಟ್ಟು ಆತನು ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ನಡೆಸಲು ಆತನು ಶಕ್ತನಾಗಿದ್ದ. ಎರೆಮೀಯನಿಗೆ ದೇವರು ಹೇಳಿದ್ರು, ಎಜ್ಕೇಲನಿಗೆ ದೇವರು ಹೇಳಿದ್ರು, ನೀನು ಹೋಗು, ಅಲ್ಲಿ ಎಲುಬುಗಳ ರಾಶಿ ಇರುತ್ತೆ, ಅದ್ರ ಮೇಲೆ ನೀನೇನು ಮಾಡಬೇಕು, ನುಡಿದ ಕೂಡಲೇ ಏನಾಯ್ತು, ಎಲುಬುಗಳು ಎದ್ದು ನಿಂತುಕೊಂಡವು, ಮಾಂಸವು ರಕ್ತ ನರಗಳು ಎಲ್ಲ ಬಂದವು. ಏನಾದವು ಅಂತೆ, ಒಂದು ದೊಡ್ಡ ಸೈನ್ಯವಾಯಿತು. ಇವತ್ತು ನಾನು ನಿಮ್ಮ ಮೇಲೆ ಜೀವವನ್ನು ಲೈಫ್ ನಾನು ನುಡಿತಾ ಇದ್ದೇನೆ. ಸತ್ತಂತ ಎಲ್ಲ ವಿಷಯಗಳಲ್ಲಿ ದೇವರು ನಿಮಗೆ ಜಯವನ್ನು ಕೊಟ್ಟು ಜೀವವನ್ನು ಕೊಟ್ಟು ಒಂದು ದೊಡ್ಡ ಸೈನ್ಯವಾಗಿ ದೇವರು ನಿಮ್ಮನ್ನು ಉಪಯೋಗಿಸುತ್ತಾರೆ. ಎಲ್ಲ ಸತ್ತ ವಿಷಯಗಳನ್ನ ದೇವರು ಅದಕ್ಕೆ ಜೀವವನ್ನು ಕೊಟ್ಟು ನಿಮ್ಮನ್ನು ಉಪಯೋಗಿಸುವಂತಹ ಶಕ್ತಿ. ಯಾಕಂದ್ರೆ ಆ ಒಂದು ಡೆಡ್ ಥಿಂಗ್ಸ್ ದೇವರು ರಿಟರ್ನ್ ಟು ಲೈಫ್ಗೆ ದೇವರು ಅದನ್ನು ತರ್ತಾ ಇದ್ದಾರೆ. ಯಾಕಂದ್ರೆ ನಾನು ಉಪವಾಸದಲ್ಲಿರುವಾಗ ದೇವರು ತೋರಿಸಿದ್ದೇನೆಂದ್ರೆ, ಬರಿದಾದ ನೆಲವು ಹಚ್ಚ ಹಸಿರಾಗುವುದನ್ನು ದೇವರು ನನಗೆ ತೋರಿಸಿದ್ದಾರೆ. ಅದರ ಅರ್ಥ ಏನಂದ್ರೆ, ನೀನು ಯಾರೆಲ್ಲ ಮುಗಿದೋಯ್ತು ಎಂಬುದಾಗಿ ಅಂದುಕೊಂಡ್ರು ಅದಕ್ಕೆ ತಿರುಗಿ ದೇವರು ಜೀವವನ್ನು ಕೊಟ್ಟು ನಿನ್ನನ್ನು ಘನಪಡಿಸುತ್ತಲ್ಲ ಆತನು ಶಕ್ತನಾಗಿದ್ದಾನೆ. ನಿನ್ನ ಕೈ ಖಾಲಿಯಾಗಿರುವುದಿಲ್ಲ, ನಿನ್ನ ಜೇಬು ಖಾಲಿಯಾಗಿರುವುದಿಲ್ಲ, ನಿನ್ನ ಹಣವು ಸುಮ್ಮನೆ ವ್ಯರ್ಥವಾಗಿ ಯಾವ ವಿಷಯಗಳಿಗೆ ಹೋಗುವುದಿಲ್ಲ, ನಿನ್ನ ಆಶೀರ್ವಾದವನ್ನು ನೀನು ಕಳೆದುಕೊಳ್ಳುವುದಿಲ್ಲ. ಯಾಕಂದ್ರೆ ದೇವರು ನಿನ್ನನ್ನು ಆರಿಸಿಕೊಂಡಿರುವುದರಿಂದ ನಿನಗೆ ಸೇರಬೇಕಾದನ್ನು ದೇವರು ಈ ತಿಂಗಳಲ್ಲಿ ನಿನಗೆ ಸಲ್ಲಿಸಲು ಆತನು ಶಕ್ತನಾಗಿದ್ದಾನೆ. I release the grace over your people right now. ದೇವರು ಬಲವಾದ ಕಾರ್ಯಗಳನ್ನು ಮಾಡ್ತಾರೆ. ರಿಬಾಂದರನ ಮೌಷ ಲಿಬ್ರಹಸ್ತಿರಿಯಾಂದರನ ಮೌಷ ರಿಖಬದಿರವ ಶಂದರನ ರಿಬಾಂದರನ ರಿಮಾಂದರನ ಮೌಷ. ಓ ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್. ಇಲ್ಲಿ ಕೆಲವರು ಇದ್ದೀರಿ, ಲಿಟ್ರಲಿ ಲೈಕ್ 5-10 ಜನ, ಯು ಮೇ ಬಿ ಇನ್ ದ ಲೈವ್ ಆರ್ ವಾಟ್ ಸಮ್ವೇರ್. ದಿಸ್ ಇಸ್ ವೆರಿ, ನೋಡಿ, ಇದನ್ನ ಕೇಳಿದ್ರೆ ನಿಮಗೆ ಅರ್ಥ ಆಗ್ತದೆ ದೇವರು ನಿಮ್ಮನ್ನು ಇಷ್ಟು ಪ್ರೀತಿ ಮಾಡ್ತಾನೆ. ಪ್ರೈಸ್ ದಿ ಲಾರ್ಡ್. ಸೊ ಸುಮಾರು ಸಮಯ ಆಯ್ತು ನಿಮಗಾಗಿ ಒಂದು ಹೊಸ ಡ್ರೆಸ್ ನೀವು ತಗೊಂಡಿರ ಅಂತವ್ರು ನೀವು ಇಲ್ಲಿದ್ದೀರಿ, ಲೈವ್ ಅಲ್ಲೂ ಇದ್ದಾರೆ. ಗಾಡ್ ಇಸ್ ಟೆಲಿಂಗ್, ಥ್ಯಾಂಕ್ ಯು ಲಾರ್ಡ್ ಜೀಸಸ್. ರಮಾಂದರ ನಮ್ಮ ಔಷಧಿ ಕಾಮಂದಿರ ಈ ತಿಂಗಳಲ್ಲಿ 5 ಜೊತೆ ಹೊಸ ಬಟ್ಟೆ ನೀವು ತೆಗೆದುಕೊಳ್ಳುವಂತೆ ದೇವರು ನಿಮಗೆ ಅನುಗ್ರಹ. ಇದರಲ್ಲಿ ನೀವು ಇಲ್ಲಿದ್ದೀರಿ, ಯು ಆರ್ ಹಿಯರ್. ಕೆಲವೊಂದು ಕಲರ್ಗಳನ್ನು ಕೂಡ ದೇವರು ತೋರಿಸಿದ್ರು, ಕೆಲವೊಂದು ಬ್ರ್ಯಾಂಡ್ಗಳನ್ನು ತೋರಿಸಿದ್ರು. ಅದನ್ನು ಲೆಟ್ ಇಟ್ ಬಿ, ಅದನ್ನು ನೀವೇ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿ. ಪ್ರೈಸ್ ದಿ ಲಾರ್ಡ್. ಆ ಗ್ರೇಸ್ ದೇವರು ಇವತ್ತು ರಿಲೀಸ್ ಮಾಡ್ತಾ ಇದ್ದಾರೆ. ತುಂಬಾ ಟೈಮ್ ಆಯ್ತು ನಿಮಗಾಗಿ ಒಂದು ಹೊಸದಾಗಿ ಒಂದು ನ್ಯೂ ಕ್ಲಾತ್ಸ್, ಒಂದು ಹೊಸ ಜೊತೆ ಬಟ್ಟೆನ ನೀವು ಇದುವರೆಗೂ ಕೂಡ ತೆಗೆದುಕೊಂಡಿಲ್ಲ. ಬಟ್ ಈ ತಿಂಗಳಲ್ಲಿ 5 ಹೊಸ
ಡ್ರೆಸ್ 5 ಪೇರ್ ನೀವು ಅದನ್ನು ತಗೊಳ್ತೀರ. ಯು ಮೈಟ್ ಥಿಂಕ್ ನಿಮ್ಮ ಸ್ಥಿತಿಯನ್ನ ದೇವರು ಗಮನಿಸಿಲ್ಲ, ದೇವರು ನೆನಪು ಮಾಡ್ಕೊಂಡಿಲ್ಲ, ದೇವರು ಮರ್ತೋಗಿದ್ದಾನೆ, ವಗೇರಾ ವಗೇರಾ ಎಕ್ಸೆಟ್ರಾ ಎಕ್ಸೆಟ್ರಾ. ನೋ ಮೈ ಡಿಯರ್ ಬಿಲವಡ್ ಇನ್ ಕ್ರೈಸ್ಟ್, ದೇವರು ಇವತ್ತು ಕೂಡ ನಿನ್ನನ್ನು ಪ್ರೀತಿ ಮಾಡ್ತಾನೆ, ಇನ್ನು ಮೇಲೂ ದೇವರು ನಿನ್ನನ್ನು ಪ್ರೀತಿ ಮಾಡ್ತಾನೆ. ಮನುಷ್ಯನ ಪ್ರೀತಿ ಮಾರ್ಪಟ್ಟರು, ದೇವರ ಪ್ರೀತಿ ಮಾರ್ಪಡುವುದಿಲ್ಲ. ಪಕ್ಕದಲ್ಲಿರೋರನ್ನ ನೋಡಿ ಹೇಳಿ, ಯೇಸು ನಿನ್ನನ್ನು ಪ್ರೀತಿಸ್ತಾನೆ. If you are watching this live, type in the comment section, Jesus loves you. ಪಕ್ಕದಲ್ಲಿರೋರನ್ನ ನೋಡಿ ಹೇಳಿ, ಯೇಸು ನಿಮ್ಮನ್ನ ಪ್ರೀತಿಸ್ತಾನೆ. ಎಷ್ಟು ದೇವರ ಪ್ರೀತಿ ಮಾಡ್ತಾರಲ್ಲ. ನಮ್ಮ ಹತ್ರ ಬಟ್ಟೆ ಇದೆಯೋ ಇಲ್ಲವೋ ಅಂತ ಕೂಡ ದೇವರಿಗೆ ಗೊತ್ತು. ಅದು ದೇವರ ಪ್ರೀತಿ. ದೇವ್ರನ್ನ ಏನ್ ಅನ್ಕೊಂಡ್ಬಿಟ್ಟಿದೀವಿ, ಇದ್ರೆ ಮಾತ್ರ ದೇವರು. ನೋ 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 ಮೈ ಡಿಯರ್ಸ್, ನಿಮ್ಮ ಹತ್ರ ಇದ್ರು ಇಲ್ಲದಿದ್ರು ದೇವರು ನಿನಗಾಗಿ ಸಿದ್ಧವಾಗಿರ್ತಾನೆ. ಯಾಕಂದ್ರೆ ದೇವರು ಆಶೀರ್ವಾದ ಮಾಡೋದು ನಿನ್ನ ಜೋಬನ್ನು ನೋಡಿ ಅಲ್ಲ, ನಿನ್ನ ಬ್ಯಾಂಕ್ ಬ್ಯಾಲೆನ್ಸ್ ನೋಡಿ ಅಲ್ಲ, ನಿನ್ನ ಮನಸ್ಸನ್ನು ನೋಡಿ ದೇವರು ನಿನ್ನ ಆಶೀರ್ವಾದ ಮಾಡುತ್ತಾರೆ. ಈ ಸೀಕ್ರೆಟ್ ಅನ್ನ ಚೆನ್ನಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಿ. ಕೆಲವ್ರದ್ದು ಪ್ರಾಬ್ಲಮ್ ಏನಂದ್ರೆ, ಹೊರಗಡೆ ಇರೋರನ್ನ ನೋಡ್ತಾ ಇರ್ತಾರೆ, ಏನೂ ಗೊತ್ತಿಲ್ಲ, ಅವ್ರಿಗೆ ಏನೂ ಗೊತ್ತಿಲ್ಲ, ಆದ್ರೂ ನೋಡಿ ಎಲ್ಲ ಪಾಪದಲ್ಲಿರ್ತಾರೆ, ಎಷ್ಟು ಚೆನ್ನಾಗಿ ಅವರಿದ್ದಾರೆ. ಒಂದು ಚೆನ್ನಾಗಿ ತಿಳ್ಕೊಳ್ಳಿ, ಕ್ರಿಸ್ತನಲ್ಲಿ ಪ್ರಿಯರ, ಅವನ ಲೈಫ್ ಯಾವ ರೀತಿ ಇರಲಿ, ಆದ್ರೆ ನಿನ್ನನ್ನ ರಕ್ಷಿಸಿದ ದೇವರು, ನಿನ್ನನ್ನ ಕರೆದ ದೇವರು ಯಾರು ಅನ್ನೋದನ್ನ ಮರಿಬೇಡ. ಯಾಕಂದ್ರೆ ಒಂದು ಸೀಸನ್ ಬರುತ್ತೆ, ಅವನು ಯಾರೇ ಆಗಿರ್ಲಿ, ಎಂಥವನೇ ಆಗಿರ್ಲಿ, ಅವನು ನಿನ್ನ ಮುಂದೆ ತಗ್ಗಬೇಕು, ನಿನ್ನ ಮುಂದೆ ತಲೆ ಬಾಗಬೇಕು. ಆ ಮಟ್ಟಿಗೆ ರೈಟ್ ನಾವು ಈಗಲೂ ಕೂಡ ಆ ಒಂದು ಕಿರೀಟವನ್ನು ನಾನು ನೋಡ್ತಾ ಇದ್ದೇನೆ. ಅದು ಸ್ಪಿರಿಚುವಲ್ ರೆಲಮ್ ಅಲ್ಲಿ ಆ ಕಿರೀಟವನ್ನು ನಾನು ನೋಡ್ತಾ ಇದ್ದೇನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯಾಕಂದ್ರೆ ದೇವರು ಏನೋ ಹೊಸದಾಗಿ ಮಾಡಲ್ಲ ಆತನು ಮನಸ್ಸು. ನಾನು ನಿಮ್ಗೆ ನಿಜವಾಗಿ ಹೇಳ್ತೇನೆ, ಈಸಿ ಮನುಷ್ಯನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಬಹುದು. ದೇವರ ಮನಸ್ಸನ್ನ ಒಂದು ಸಾರಿ ತಿಳಿದುಕೊಂಡ್ರೆ ನಿಮ್ಮ ಲೈಫ್ ಅಲ್ಲಿ ಫೇಲ್ಯೂರ್ ಅನ್ನೋದೇ ಇರೋದಿಲ್ಲ. ವಾಟ್ ಇಸ್ ದ ರೀಸನ್ ವೈ ಡೇವಿಡ್ ವಾಸ್ ನಾಟ್ ಫೇಲ್ಡ್ ಇನ್ ಹಿಸ್ ಎಂಟೈರ್ ಲೈಫ್? ದಾವೀದನು ಯಾಕೆ ತನ್ನ ಜೀವಿತದಲ್ಲಿ ಆತನು ಸೋಲನ್ನೇ ನೋಡ್ಲಿಲ್ಲ ಅಂದ್ರೆ, ಆತನು ದೇವರ ಮನಸ್ಸನ್ನು ತಿಳಿದುಕೊಂಡಿದ್ದ. ಅವನಿಗೆ ಹೋರಾಟಗಳು ಬಂತು, ಕಷ್ಟಗಳು ಎದುರಾಯ್ತು, ಆದ್ರೆ ಅವನು ಸೋತು ಹೋಗಲಿಲ್ಲ. ತನ್ನ ಸ್ವಂತ ಮಗನ ಆತನ ವಿರುದ್ಧವಾಗಿ ತಿರುಗಿ ಬಿದ್ರು ಕೂಡ ಎಲ್ಲಾ ಕಳೆದುಕೊಂಡೆ ಅಂತ ಅವನು ಬೇಜಾರು ಮಾಡಲಿಲ್ಲ. ಏನಂದ, ದೇವರೇ ನೀನಿದೀಯ, ನೀನ್ ನಡೆಸ್ತೀಯ. ಅವನ ಮಗ ಎಲ್ಲ ನಾಶ ಮಾಡಿದ್ರು ಕೂಡ 2 ವರ್ಷ ಇದ್ದಾರೆ ಅವನಿಗೆ ತಿರುಗಿ ಕೊಟ್ಟರು. ಅದೇ ನಮ್ಮ ದೇವರು. ಒಂದು ವೇಳೆ ನೀವು ದಾವೀದನ ಸ್ಥಿತಿಯಲ್ಲಿ ಇರ್ಬೋದು, ಎಲ್ಲವನ್ನ ಕಳೆದುಕೊಂಡಾಗ ದಾವೀದನ ಸ್ಥಿತಿಯಲ್ಲಿ ನೀವು ಇರ್ಬೋದು. ದೇವರು ಹೇಳ್ತಾ ಇದ್ದಾರೆ 2 ಅಲ್ಲ 5 ತಿರುಗಿ ನಿನಗೆ ಕೊಡ್ತಾರೆ. 5 times 5-fold ಗ್ರೇಸ್ ನ ದೇವರು ಇವತ್ತು ನಿಮ್ಮ ಮೇಲೆ ರಿಲೀಸ್ ಮಾಡ್ತಾರೆ. ಯಾಕಂದ್ರೆ ದೇವರು ಒಬ್ಬರ ಮೇಲೆ ಕೃಪೆ ಇಟ್ಟ ಮೇಲೆ ದೇವರು ಅದನ್ನ ಇನ್ನೊಬ್ಬರು ಅದನ್ನ ಏನ್ ಮಾಡ್ತಾರೆ, ಆ ಮನುಷ್ಯ ಬರ್ತಾ ಇದ್ದಾಗಲೇ ಅದನ್ನ ದೇವರು ನಿಮ್ಮ ಮೇಲೆ ಕಳಿಸ್ತಾರೆ. ಇಂಪ್ಯಾಕ್ಟ್ ಯಾವ ರೀತಿ ಇರುತ್ತೆ ಅಂತ ನಿಮಗೆ ಗೊತ್ತಿದೆಯಾ? ದೇವರ ಕೃಪೆ ನಿಮ್ಮ ಮೇಲೆ ಇದ್ದಾಗ ಇನ್ನೊಬ್ಬರ ಲೈಫಲ್ಲಿ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿದೆ. ಅದರ ಬಗ್ಗೆ ನಾಲೆಡ್ಜ್ ಆದ್ರೂ ಇದೆಯಾ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನೀವು ಮಾತಾಡಿದ್ರೆ ಸಾಕು, ಅವರ ಲೈಫ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ದೇವರ ಕೃಪೆ ನಿಮ್ಮ ಮೇಲಿರುವಾಗ ನೀವು ನಡೆದ್ರೆ ಸಾಕು, ಅಲ್ಲಿ ದೇವರ ಕಾರ್ಯ ಮಾಡ್ತಾರೆ. ದೇವರ ಕೃಪೆ ನಿಮ್ಮ ಮೇಲಿರುವಾಗ ನಿಮ್ಮ ನೆರಳು ಬಿದ್ರೆ ಸಾಕು, ದೇವರ ಕಾರ್ಯ ಮಾಡ್ತಾರೆ. ಯಾಕಂದ್ರೆ ನಾನು ಅದನ್ನ ನೋಡಿದ್ದೇನೆ ಕಣ್ಣಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯಾಕಂದ್ರೆ ದೇವರ ಕೃಪೆ ನಮ್ಮ ಮೇಲೆ ಇರುವಾಗ ಅದು ಬರೀ ನಮಗಾಗಿ ಅಷ್ಟೇ ಅಲ್ಲ, ಇತರರನ್ನೂ ಕೂಡ ಕ್ರಿಸ್ತನ ಕಡೆಗೆ ನಡೆಸುವುದಕ್ಕಾಗಿ ದೇವರು ಸಾಧನವಾಗಿ ಉಪಯೋಗಿಸ್ತಾರೆ. ಗ್ರೇಸ್ ಈಸ್ ಫಾರ್ ಯೂನಿವರ್ಸಲ್. ಅದು ನಿಮಗಾಗಿನೋ ಯಾರಿಗೂ ಲಿಮಿಟೆಡ್ ಅಲ್ಲ, ಅದು ಎಲ್ಲರಿಗಾಗಿ. ಅದನ್ನ ಸರಿಯಾಗಿ ಉಪಯೋಗಿಸೋದನ್ನು ನಾವು ಕಲ್ತ್ಕೊಳ್ಬೇಕು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇವತ್ತಿನವರೆಗೂ ಕೂಡ ನಾನು ಯಾವುದ್ರ ಬಗ್ಗೆನೂ ಕೂಡ ಯಾವುದರ ವಿಷಯದ ಕುರಿತು ಕೂಡ ನಾನು ಚಿಂತೆ ಮಾಡಿದ್ದಿಲ್ಲ, ತಲೆ ಕೆಡಿಸ್ಕೊಂಡಿದ್ದಿಲ್ಲ. ಯಾಕಂದ್ರೆ ನನಗೆ ನನ್ನ ದೇವರು ಯಾರು ಅಂತ ಚೆನ್ನಾಗಿ ಗೊತ್ತು. ಪ್ರೈಸ್ ದಿ ಲಾರ್ಡ್. ನಾನು 1% ಕೇಳ್ತಾ ಇದ್ದೆ, 1% ಕೇಳ್ತಾ ಇದ್ದೆ, ದೇವರು ಅದನ್ನ 7% ಜಾಸ್ತಿ ಕೊಡ್ತೀನಿ ಅಂತ ಹೇಳಿ.
ಪ್ರೈಸ್ ದಿ ಲಾರ್ಡ್. ದೇವರು ಬಲವಾದ ಕಾರ್ಯವನ್ನು ಮಾಡಲು ಆತನ ಶಕ್ತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ಕೃಪೆ ನಿಮ್ಮ ಮೇಲಿದ್ರೆ ಮಾರದಿರುವಂತ ವ್ಯಕ್ತಿನೂ ಕೂಡ ಮಾರ್ಪಡ್ತಾನೆ. ಪ್ರೈಸ್ ದಿ ಲಾರ್ಡ್. ಲಾಸ್ಟ್ ಕಳೆದ ತಿಂಗಳಲ್ಲಿ ನಡೆದಂತ ಘಟನೆ. ಒಬ್ರು ಕಾಲ್ ಮಾಡಿದ್ರು ಮುಂಬೈಯಿಂದ. ಅವರ ಮಗ ಯಾವ ರೀತಿ, ಅವನು ದೊಡ್ಡ ಮಗ, ನನಗೆ ಹೆಚ್ಚು ಕಡಿಮೆ 27-28 ವರ್ಷ ಇರ್ಬೋದು. ಏನೇ ಮಾಡಿದ್ರು ಕೂಡ ಅವನು ಎಷ್ಟೇ ದೊಡ್ಡ ಕಂಪನಿಯಲ್ಲಿ, ಒಳ್ಳೆ ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ, ₹1 ಮನೆ ಕೊಡೋದಿಲ್ಲ. ತಂದೆ ತಾಯಿಗಳಿಗೆ ಥ್ರೆಟನ್, ನಾನು ವಿಷಯಕ್ಕೆ ಬಂದ್ರೆ ನಿಮ್ಮನ್ನ ಹೊಡಿತೀನಿ ಅಂತ. ಕೇಳ್ತಾ ಇದ್ದೀರಾ? ನನಗೆ ಪಾಸ್ಟರ್ ಈಗ ಆಗ್ತಾ ಇದೆ, ಏನ್ ಮಾಡ್ಬೇಕು? ನಾನು ಅವ್ರ ಹತ್ರ ಹೇಳಿ ಜಾಸ್ತಿ ಮಾತಾಡಲ್ಲ, 10 ನಿಮಿಷ ನಾನು ಮಾತಾಡ್ತೀನಿ. ಯಾಕಂದ್ರೆ ಅವ್ರು ಕಾಲ್ ಮಾಡಿದ್ರೆ ನನಗೆ ನೈಟ್ 12 ಗಂಟೆ, ಒಂದು 10 ನಿಮಿಷ ನಾನು ಮಾತಾಡ್ತೀನಿ, ಜಾಸ್ತಿ ಮಾತಾಡಿದೆ. ಪ್ರೇಯರ್ ಮಾಡಿ ಹೇಳಿದ್ರು. ನೆಕ್ಸ್ಟ್ ಮೂಮೆಂಟ್ ಇಂದ ಆ ಮನುಷ್ಯನಲ್ಲಿ ಇದ್ದಂತ ಎಲ್ಲ ಕಠಿಣತನಗಳನ್ನು ದೇವರು ತೆಗೆದ. ಈಗ ಅವನು ಕಂಪ್ಲೀಟ್ ಆಗಿ ಚೇಂಜ್ ಆಗಿ ಮನೆಗೂ ಸಹಾಯ ಮಾಡ್ತಾ ಇದ್ದಾನೆ, ಸೇವೆಗೂ ಕೂಡ ಹೋಗ್ತಾ ಇದ್ದಾನೆ. ಅದು ಇಂಪಾರ್ಟೆಂಟ್. ಈಗ ನೆಕ್ಸ್ಟ್ ಅಲ್ಲಿ ಆಲ್ಮೋಸ್ಟ್ ಈಗ ಮುಂಬೈನಲ್ಲಿ ಮತ್ತೆ ನನ್ನ ಮೀಟಿಂಗ್ ಕರೆಸಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ದೇವರ ಜೊತೆ ಏನಿರುತ್ತೋ ಅದಾಗಲಿ. ಯಾಕಂದ್ರೆ ದೇವರು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಕೂಡ ಸಾಧ್ಯ. ಪ್ರೈಸ್ ದಿ ಲಾರ್ಡ್. ಅಕ್ಟೋಬರ್ ತಿಂಗಳಲ್ಲಿ, ಮೇ ಬಿ ಅಕ್ಟೋಬರ್ ಅನ್ಕೊಳ್ತೀನಿ, ಗೋವಾದಲ್ಲಿ ಕೂಡ ಮೀಟಿಂಗ್ ಅರೇಂಜ್ ಮಾಡಬೇಕು ಅಂತಿದ್ದಾರೆ. ಮೇ ಬಿ 2 ದಿನ ಮೀಟಿಂಗ್. UK ಇಂದ ಒಂದು ಫ್ಯಾಮಿಲಿ ಬರ್ತಾ ಇದೆ, ಅವ್ರದ್ದು ಮೇ ಬಿ ಫಸ್ಟ್ ಡೇ ಇರ್ಬೋದು, ನೆಕ್ಸ್ಟ್ ಡೇ ನಾನು ಅದು ಆ ವಿಷಯಕ್ಕಾಗಿ ಪ್ರೇಯರ್ ಮಾಡಿ. ಯಾಕಂದ್ರೆ ಈಗಿರುವಂಥದ್ದು ಸುಗ್ಗಿಯ ಕಾಲ. ಇದು ಸುಗ್ಗಿಯ ಕಾಲ. ನಾವು ಹೋಗಿ ನಮ್ಮ ಫಲವನ್ನು ಕೊಯ್ತಾ ಇರ್ಬೇಕು. ಬೀಜವು ಬಿತ್ತಲ್ಪಟ್ಟಿದೆ. ಹೋದ ವರ್ಷ ನಾವು ಬೀಜವನ್ನು ಬಿತ್ತಿದ್ವಿ, ಈಗ ಫಲ ಬಂದಿದೆ, ಅದನ್ನ ಕಟಾವು ಮಾಡ್ಲಿಕ್ಕೆ ನಾವು ಹೋಗ್ತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ಕರ್ತನ ಕೃಪೆ ನಮ್ಮ ಮೇಲೆ ಇದೆ, ಕರ್ತನ ದಯೆ ನಮ್ಮ ಮೇಲೆ ಇದೆ. ನಾವು ಸಾಧಾರಣವಾಗಿರುವುದಕ್ಕಾಗಿ ದೇವರು ನಮ್ಮನ್ನ ಕರೆಯಲಿಲ್ಲ, ಅಸಾಧಾರಣವಾದ ಕೆಲಸಗಳನ್ನ ಮಾಡುವುದಕ್ಕಾಗಿಯೇ ದೇವರು ನಮ್ಮನ್ನು ನೇಮಿಸಿದ್ದಾನೆ. ಇದೇ ದೇವರು ನಮ್ಮ ಮೇಲೆ ಇಟ್ಟಿರುವಂತಹ ನಿಜವಾದ ಕೃಪೆ. ಪ್ರೈಸ್ ದಿ ಲಾರ್ಡ್. ಪರಿಸ್ಥಿತಿಗಳನ್ನು ನೋಡ್ಬಿಟ್ಟು ತಲೆ ಕೆಡಿಸ್ಕೋಬೇಡಿ. ಪರಿಸ್ಥಿತಿಗಳ ಮೇಲೆ ಮಾತನಾಡಿ, ದೇವರೇ ನಿನ್ನ ಚಿತ್ತದ ಪ್ರಕಾರ ನನ್ನ ಜೀವಿತದಲ್ಲಿ ನಡೆಯಲಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೀವು ಮಾತನಾಡ್ತಿದ್ರೆ ಸೂಸೈಡ್ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡ ವ್ಯಕ್ತಿಯ ಮೈಂಡ್ ಅನ್ನು ಕೂಡ ದೇವರು ಚೇಂಜ್ ಮಾಡ್ತಾರೆ. ದೇವರ ಕೃಪೆ ನಮ್ಮ ಮೇಲೆ ಇದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ನನಗೊಬ್ರು ಸಾಂಗ್ಲಿಯಿಂದ ಒಬ್ರು ಫೋನ್ ಮಾಡಿದ್ರು, ಒಬ್ರು ಸಿಸ್ಟರ್ ಸಾಂಗ್ಲಿಯಿಂದ. ಅವ್ರದ್ದು ಒಂದು ಫೈನಾನ್ಸ್ದು ಕಂಪನಿ ಇದೆ. ಏನಂದ್ರೆ ಗಂಡ ಹೆಂಡತಿ ಮಾತ್ರ ಸ್ಯಾಲ್ವೇಷನ್ಗೆ ಬಂದರು. ಅವರದ ಅತ್ತೆ ಮಾವ ಎಲ್ಲ ಇನ್ನು ಯಾರು ರಕ್ಷಣೆಗೆ ಬಂದಿದ್ರು. ತುಂಬಾ ಅಪೋಸಿಷನ್, ಮನೆಯಲ್ಲಿ ಪೂಜೆ ಅದು ಸಿಕ್ಕಾಪಟ್ಟೆ ಪ್ರಾಬ್ಲಮ್. ಇವ್ರ ಬಿಸ್ನೆಸ್ ಕೂಡ ಮುಳುಗೋಗ್ಬಿಟ್ಟಿತ್ತು. ಲಾಸ್ಟ್ ಒಂದು ಟೈಮ್ ಅವರಿಗೋಸ್ಕರ ಪ್ರೇಯರ್ ಮಾಡಿದ ನಂತರ ದೇವರ ಕೃಪೆ ನಿಮ್ಮ ಮೇಲಿದ್ರೆ ವ್ಯಕ್ತಿಗಳ ಲೈಫಲ್ಲಿ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ. ಅಷ್ಟು ಅಪೋಸಿಷನ್ಸ್ ಇದ್ರು ಕೂಡ ಇವಾಗ ಯಾವ ರೀತಿ ದೇವರೆಲ್ಲ ಚೇಂಜ್ ಮಾಡಿದ್ರೆ ಅವ್ರ ವಿಷಯಕ್ಕೆ ಯಾರು ಬರ್ತಾ ಇಲ್ಲ. ಯಾಕಂದ್ರೆ ದೇವರ ಕೃಪೆ ನಾನು ಗ್ರಹಿಸಿ, ಅವರ ಬಿಸ್ನೆಸ್ ಕೂಡ ಚೆನ್ನಾಗಿ ನಡೀತಾ ಇದೆ, ಅವರಿಗೆ ಸೇವೆ ಕರುವಿಕೆಯನ್ನು ಕೂಡ ದೇವರು ಅನುಗ್ರಹಿಸಿ. ನಿಮ್ಮ ಮೇಲೆ ಕೃಪೆ ಇದ್ರೆ ನೀವು ಮಾತನಾಡಿದ್ರೆ ಸಾಕು, ದೇವರ ಕಾರ್ಯ ಮಾಡೋ ಶಕ್ತಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾನು ಬೆಂಗಳೂರಿನಲ್ಲಿ ನಾವಿರೋ ಏರಿಯಾದಲ್ಲಿ ಒಂದ್ ಕಡೆ ಒಂದು ಏನೋ ತರ್ಲಿಕ್ಕೆ ಒಂದು ಅಂಗಡಿಗೆ ಹೋಗಿದ್ದೆ. ಬೆಳಗ್ಗೆಯಿಂದ ಮನುಷ್ಯನಿಗೆ ವ್ಯಾಪಾರನೇ ಇಲ್ಲ, ಬೆಳಗ್ಗೆಯಿಂದ ವ್ಯಾಪಾರನೇ ಇಲ್ಲ. ನಾನು ಸಂಜೆ ಹೆಚ್ಚು ಕಡಿಮೆ ಒಂದು 4:15 ಗಂಟೆ 5 ಗಂಟೆ ಹೋಗಿದ್ದೆ ಅಷ್ಟೇ. ಹೋಗಿ ನನಗೆ ಏನು ಬೇಕು ಅದು ತಕ್ಕೊಳ್ಳಿಕ್ಕೆ ಅಂತ ಅಲ್ಲಿ ಕಾಲು ಇಟ್ಟಿದ್ದು. ಅವ ಕೊಡ್ಲಿಕ್ಕೆ ಲೇಟ್ ಮಾಡ್ದ, ತಪ್ಪು ಅವಂದು.
ನಾನು ಪೇಮೆಂಟ್ ಕೂಡ ಮಾಡಿತ್ತು ಆನ್ಲೈನಲ್ಲಿ. ಜಸ್ಟ್ 5 ನಿಮಿಷ ನಿಂತಿದ್ದೆ. ಒಂದು ಕಡೆ ಏನಪ್ಪ ಇಷ್ಟು ಲೇಟ್ ಮಾಡ್ತಾ ಇದ್ದೇನಲ್ಲ ಅಂತ ನನಗೆ ದೇವ್ರು ಹೇಳಿದ್ರೆ ಜಸ್ಟ್ ವೇಟ್, ಕಾಯಿ. ನಾನು ನೆಕ್ಸ್ಟ್ 5 ನಿಮಿಷ ಬಿಟ್ಟು ಅಲ್ಲಿಂದ ಅಂಗಡಿಯಿಂದ ರಿಟರ್ನ್ ಬರುವಾಗ ಅವನಿಗೆ ಇಡೀ ದಿನದ ಏನು ಕಲೆಕ್ಷನ್ ಇತ್ತು ಒಂದು 5 ನಿಮಿಷದಲ್ಲಿ ಹೇಳ್ಕೊಂಡು 5 ನಿಮಿಷ ದೇವ್ರ ಮಕ್ಕಳು ಕಾಲಿಟ್ರೆ ಝೀರೋನು ಕೂಡ ದೇವರಿಗೆ ಲಾಸ್ಟ್ ಟೈಮ್ ಪಾಸ್ಟರ್ ಕೂಡ ಇವತ್ತು ನಾವು ಬನ್ನರಘಟ್ಟ ಹೋದಾಗ ಮೀಟಿಂಗ್ಗೆ ಆಕ್ಚುಲಿ ಪಾಪ ನೈಟ್ ಎಲ್ಲ ನಮ್ಮನ್ನು ಕರ್ಕೊಂಡು ಬಂದ್ರು ಮನೆಗೆ, ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು. ನಾನು ಲಾಸ್ಟ್ ಆ ವ್ಯಕ್ತಿ ನಾನು ಹೇಳ್ತಿದ್ದ, ಮೀಟಿಂಗ್ ಮುಗಿಸ್ಕೊಂಡು ಹೋಗಿ ಪಾಪ ಮನೆಗೆ ಹೋಗಿ ರೆಸ್ಟ್ ಕೂಡ ಮಾಡಿಲ್ಲ, ಡೈರೆಕ್ಟ್ ಡ್ಯೂಟಿಗೆ ಹೋಗಿದ್ದಾನೆ. 2 ದಿನದ ಸೇರಿ ಒಂದೇ ದಿನ ದೇವರು ಅವನಿಗೆ ಪ್ರಾಫಿಟ್ ಅದು. 2 ದಿನದ್ದು ಒಂದೇ ಸರಿ ಕ್ಲಿಯರ್. ಅದರಲ್ಲಿ ಏನಾಯ್ತು, ಹೋಗ್ಬೇಕು ಪಾಪ ಅವನು ನಮ್ಮನ್ನು ಬಿಟ್ಟು ಬರೋಗ್ಲು ಕೂಡ ಗಾಡಿ ಲೋ ಟಚ್ ಆಗಿ ಬಂಪರ್ ಎಲ್ಲ ಕಟ್ಟಾಗಿತ್ತು, ಸುಮಾರು ಖರ್ಚಾಯಿತು. ಅದನ್ನು ಹೇಳ್ತಾನೆ, ಆ ವ್ಯಕ್ತಿ ಹೇಳ್ತಾನೆ ನನ್ನ ಹತ್ರ, ಪ್ರೇಯರ್ ಮುಗಿಸಿ ನೆಕ್ಸ್ಟ್ ದಿನ ಹೋಗುವಾಗ 1 to double ದೇವನಿಗೆ ಬ್ಲೆಸ್. ಯಾಕಂದ್ರೆ ಬನ್ನರಘಟ್ಟದಿಂದ ನಾವು ಯಶವಂತಪುರವರೆಗೂ ಬರಬೇಕಂದ್ರೆ ಹೆಚ್ಚು ಕಡಿಮೆ 2.5 ತಾಸು ಜರ್ನಿ. ಅಷ್ಟರಲ್ಲಿ ನಾವು ಎಷ್ಟು ಬೇಕಾದ್ರೂ ದುಡ್ದಿರ್ಬೋದಿತ್ತು. ಸೇವಕರನ್ನ ದೇವರು ಮನುಷ್ಯರನ್ನ ಘನಪಡಿಸಿದ್ರೆ ದೇವರು ನಿಮ್ಮನ್ನ ಘನಪಡಿಸ್ತಾರೆ. ನಾವು ಯಾವ ಚರ್ಚಿಗೆ ಹೋಗಿದ್ವಿ, ನಾನು ಪಾಸ್ಟರ್ ಹೋಗಿದ್ವಿ ಮೀಟಿಂಗಿಗೆ, ಅದೇ ಚರ್ಚಿಗೆ ನಾನು ಯೂತ್ ಮೀಟಿಂಗ್ ಹೋಗಿದ್ದೆ. ಈಗ 1,000 ಜನ ಕೂರ್ಲಿಕ್ಕೆ ಅವ್ರಿಗೆ ಏನು ಸ್ಥಳ ಬೇಕಿತ್ತು, ಸ್ಥಳನೂ ಸಿಕ್ತು. ಈಗ ಅದ್ರದ್ದು ಫೌಂಡೇಶನ್ ಕೆಲಸ ನಡೀತಾ ಇದೆ. ಅಲ್ಲಿ ಏನ್ ನಡೀತು ಅಂತ ಪಾಸ್ಟ್ರಿಗೆ ಚೆನ್ನಾಗುತ್ತೆ, ಅವ್ರಿಗೆ ಚೆನ್ನಾಗುತ್ತೆ. ಯಾಕಂದ್ರೆ ನಾವು ಎಲ್ಲರೂ ನಾವು ಟ್ವಿನ್ಸ್ ಹೋಗ್ತಾ ಇರ್ತೀವಿ, ಸ್ಪಿರಿಟ್ ಆಟೋಮೆಟಿಕ್ ಕನೆಕ್ಟ್ ಆಗಿಬಿಡುತ್ತೆ. ಈಗ ನೆಕ್ಸ್ಟ್ ಪಾಸ್ಟರ್ನ ಕೋಲಾರಿಗೆ ಕರೆಸಬೇಕು ಅಂತ ಪ್ಲಾನ್ ಮಾಡ್ತಾರೆ. 3 ದಿನ ಮೀಟಿಂಗ್. ಈ ಟೈಮ್ ಅವ್ರು ಹೋಗ್ತಾರೆ, ನಾನು ಹೋಗಲ್ಲ. 3 days ಮೀಟಿಂಗ್, ಅದು ಭಯಂಕರ. ಹೆಚ್ಚು ಕಡಿಮೆ 1,000ಕ್ಕಿಂತ ಹೆಚ್ಚು ಜನ ಸೇರ್ತಾರೆ. 3 ದಿನ, 1 ದಿನ 2 ಸೆಷನ್ ಇರುತ್ತೆ ಒಂದೊಂದು ದಿನ. ದೇವರು ಸ್ಟಾರ್ಟ್ ಮಾಡಿದ್ರು ಕೆಲಸ. ಬ್ರಾಂಚ್ಗಳು ಕೂಡ ಇನ್ನ ಸ್ಟಾರ್ಟ್. 4 ಪ್ಲೇಸ್ಗಳನ್ನು ದೇವರು ತೋರಿಸಿದ್ದಾರೆ. ಇನ್ನು 2 ವರ್ಷದೊಳಗೆ ಅದು ಕೂಡ ನಾವು ಲಾಂಚ್ ಮಾಡ್ತೀವಿ ಸದ್ಯದಲ್ಲೇ. ಯಾಕಂದ್ರೆ ದೇವರು ನಮಗಾಗಿಟ್ಟಿರುವುದನ್ನ ದೇವರನ್ನು ಹುಡುಕಿಕೊಂಡು ಓಡಿದ್ರೆ ಮಾತ್ರ ಸಿಗತ್ತೆ. ವಿಷಯಗಳು ದೇವರು ಎಲ್ಲವನ್ನು ನಮಗಾಗಿಟ್ಟಿದ್ದಾನೆ. ದೇವರನ್ನು ಮರೆತು ಅದಕ್ಕೋಸ್ಕರ ಓಡಿದ್ರೆ ಅದು ನಮಗೆ ಸಿಗಲ್ಲ. ಅದು ಓಕೆ, ಅಲ್ಲಿರ್ಲಿ, ದೇವರೇ ನಾನು ನಿನ್ಗೋಸ್ಕರ ಓಡ್ತೀನಿ, ಅದು ನಿಮ್ಮನ್ನು ಹುಡುಕೊಂಡು ಬರುತ್ತೆ. ಅದಕ್ಕೆ ಮತ್ತೇನು ಬರ್ದು ಬರ್ತೀನಿ, ಮತ್ತೇನು ಬರೀತಾನೆ, ಏನಂತ ಬರೀತಾನೆ, ಮೊದಲು ನೀವು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತಾಕುಪಡ್ರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ಬರ್ತದೆ. ಸೀಕ್ರೆಟ್ ಅಷ್ಟೇ. ಅದಕ್ಕೆ ದೇವರು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ, ಈ ತಿಂಗಳು ನೀವೇನೆಲ್ಲ ದೇವರಿಗಾಗಿ ಮಾಡ್ತೀರಾ, ದೇವರ ರಾಜ್ಯಕ್ಕಾಗಿ ಮಾಡ್ತೀರಾ, 5ರಷ್ಟು ದೇವರು ನಿಮಗೆ ಅದನ್ನ ರಿಟರ್ನ್ ಆಗಿ ಕೊಡ್ತಾರೆ. ಯಾಕೆಂದ್ರೆ ಯೋಸೇಫನ ದೇವರು ನಮ್ಮ ದೇವರು, ದಾವೀದನ ದೇವರು ನಮ್ಮ ದೇವರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅನೇಕರನ್ನ ದೇವರು ಅನೇಕ ವಿಧವಾದ ವಿಷಯಗಳಿಂದ ಬಿಡಿಸ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಏನೇ ಸಂಗತಿಗಳಿದ್ರು, ಎಂಥದೇ ವಿಷಯಗಳಿದ್ರು, ನಿಮ್ಮ ಮನಸ್ಸು ಒಂದು ವೇಳೆ ಮನಸ್ಸಿನಲ್ಲಿ ಒಂದು ರೀತಿ ಗೊಂದಲಗಳಿರ್ಬೋದು. ಎಲ್ಲರೂ ಲೈಫ್ ಸ್ಮೂತ್ ಆಗಿ ಹೋಗ್ತಾ ಇದೆ, ನನಗೆ ಯಾಕೆ ಈ ಹೋರಾಟ ಅಂತ ದೇವರು ಹೇಳ್ತಾ ಇದ್ದಾರೆ. ಜಸ್ಟ್ ವೇಟ್, ನೀನು ದೇವರ ಮಹಿಮೆಯನ್ನು ಕಾಣಿಸ್ತೀಯ. ಯು ವಿಲ್ ಸಿ ದ ಗ್ಲೋರಿ ಆಫ್ ಗಾಡ್. ಯಾಕಂದ್ರೆ 2024ಕ್ಕೆ ದೇವರು ವಾಗ್ದಾನ ಮಾಡಿದ್ದೇನು, ದೇವರ ಮಹಿಮೆಯ ವರ್ಷ. ಇಡೀ ವರ್ಷ ಎಲ್ಲ ನೀವು ದೇವರ ಮಹಿಮೆಯನ್ನು ನೋಡ್ತಾನೆ ಇರ್ತೀರ. ಪ್ರತಿ ದಿನ, ಪ್ರತಿ ಕ್ಷಣ, ಪ್ರತಿ ನಿಮಿಷ, ನೀವು ಪ್ರತಿ ಸಾರಿ ಉಸಿರಾಡುವಾಗಲೂ ಕೂಡ ದೇವರ ಮಹಿಮೆನ ನೀವು ನೋಡ್ತೀರ. ಪ್ರೈಸ್ ಲಾರ್ಡ್. ಈಗ ನಿಮ್ಮ ಚಾಯ್ಸ್, ನೀವೇನು ದೇವರಿಗಾಗಿ ಮಾಡ್ತಿರೋ 5-fold ರಿಟರ್ನ್ ಗ್ಯಾರಂಟಿ.
ಹಾಲೆಲೂಯಾ. ನಾವು ಎಷ್ಟು ಸಂತೃಪ್ತರಾಗಿ, ಎಷ್ಟು ಖುಷಿಯಿಂದ ದೇವರಿಗಾಗಿ ಕೊಡ್ತೀವೋ, ದೇವರಿಗಾಗಿ ನಾವು ಮಾಡ್ತೀವೋ, ದೇವರು ಅದನ್ನು ಘನಪಡಿಸ್ತಾರೆ. ಯಾವಾಗಲೂ ನೆನಪಿಟ್ಕೊಳ್ಬೇಕು ಚೆನ್ನಾಗಿ, ನಾವು ಏನೇ ಮಾಡಿದ್ರು ಕೂಡ ದೇವರಿಗಾಗಿ ಮಾಡ್ತಾ ಇದ್ದೀವಿ, ಮನುಷ್ಯರಿಗಾಗಿ ಅಲ್ಲ. ಮನುಷ್ಯರನ್ನ ನೋಡಿ ನೀವು ಮಾಡ್ತಾ ಇದ್ರೆ ಅದು ಫೇಲ್ಯೂರ್. ದೇವರನ್ನ ನೋಡಿ ಮಾಡಿದ್ರೆ 100% ರಿಸಲ್ಟ್ ನಿಮ್ಮ ಲೈಫ್. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಯಾಕಂದ್ರೆ ದೇವರನ್ನ ಹುಡುಕ್ಬೇಕು, ಆತನಿಲ್ಲದೆ ನಾವಿಲ್ಲ. ನೀವು ದೇವರನ್ನು ಹುಡುಕಿದ್ರೆ ವಸ್ತುಗಳು ನಿಮ್ಮನ್ನು ಒಂದೊಂದೇ ಹುಡುಕೊಂಡು ಬರುತ್ತೆ. ಸೀಕ್ರೆಟ್ ಅಷ್ಟೇ. ಮೆಟೀರಿಯಲ್ಸ್ ನಾವು ನೋಡಬಾರ್ದು, ಅದು ನಮ್ಮನ್ನು ಹುಡುಕೊಂಡು ಬರುತ್ತೆ. ಯಾಕಂದ್ರೆ ಅಪೊಸ್ತಲರ ಕಾಲದಲ್ಲಿ ಏನ್ ಮಾಡ್ತಿದ್ರು, ಎಲ್ಲ ತಂದು ಎಲ್ಲಿ ಇಡ್ತಾ ಇದ್ರು, ಕಾಲುಗಳ ಹತ್ರ ಇಡ್ತಾರೆ. ಅಷ್ಟೇ ಅದ್ರದ್ದು ವ್ಯಾಲ್ಯೂ. ನಮ್ಮನ್ನ ತಲೆ ಎತ್ತಿ ನಡೆಯುವಂತ ದೇವರನ್ನ ದೃಷ್ಟಿಸಿ, ನಮ್ಮನ್ನ ತಲೆ ಎತ್ತಿ ನಡೆಯುವಂತೆ ಮಾಡುವ ದೇವರನ್ನು ದೃಷ್ಟಿಸಿ ನೋಡುವಾಗ ಎಲ್ಲಾ ವಿಷಯಗಳು ನಮ್ಮ ಕಾಲ ಹತ್ರ ಬಂದು ಸೇರ್ತದೆ. ದೇವರು ಅದನ್ನ ಇವತ್ತು ನಿಮ್ಗೆ ವಾಗ್ದಾನ ಮಾಡ್ತಾ ಇದ್ದಾರೆ. ಈ ತಿಂಗಳು ದೇವರು ನಿಮ್ಮನ್ನ ಸಮೃದ್ಧಿಯಾಗಿ ನಡೆಸ್ತಾನೆ. ಇದು ನಿಮ್ಮ ಲೈಫಲ್ಲಿ ನೀವು ಡಿಕ್ಲೇರ್ ಮಾಡಿ. ಇಡೀ ಈ ತಿಂಗಳಲ್ಲಿ ನೀವು ಯಾವಾಗೆಲ್ಲ ನಿಮ್ಮ ಪರ್ಸನಲ್ ಪ್ರೇಯರ್ ಮಾಡ್ತೀರಾ ಅವಾಗೆಲ್ಲ ನಿಮ್ಮ ಮೇಲೆ ಇದನ್ನ ಡಿಕ್ಲೇರ್ ಮಾಡಿ. ದೇವರು ಈ ತಿಂಗಳೆಲ್ಲ ನಿಮ್ಮನ್ನ ಸಮೃದ್ಧಿಯಾಗಿ ನಡೆಸ್ತಾನೆ. ದೇವರು ತಾನೇ ನಿಮ್ಮನ್ನ ಆಶೀರ್ವದಿಸ್ತಾನೆ.